नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन्निति नामिने नमः आचार्यपादाय नितायकृपदायिने गौरकथादामोदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौर भक्तರು कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्री गुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्री ಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್ ಶ್ರೀ ಕೃಷ್ಣ ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 15ನೇ ಅಧ್ಯಾಯದ 14ನೇ ಶ್ಲೋಕವನ್ನ ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಹರಿ ಕೃಷ್ಣ. ಹಿಂಗೆ ಹಿಂದೆ ನೋಡಿ 10ನೇ ಅಧ್ಯಾಯದಲ್ಲಿ ನೋಡಿ ಭಗವಂತನ ಐಶ್ವರ್ಯದಲ್ಲಿ ವಿಭೂತಿ ಯೋಗ ಅಲ್ಲಿ ಹಿಂಗೆ ಕಾಣ್ತಾ ಬಂದ್ವಿ. ಇದರಲ್ಲಿ ನಾನು, ಇಂಥದ್ರಲ್ಲಿ ನಾನು ಅಂತ ಹೇಳಿ ಭಗವಂತ ಹೆಸರಿಸ್ಕೋತಾನೆ ನೋಡಿ. ಈಗ ಅದೇ ತರದ್ದೇ ಈ ಶ್ಲೋಕದಲ್ಲೂ ಕಾಣ್ತಿರ್ಬೋದು. 15ನೇ ಅಧ್ಯಾಯದಲ್ಲೂ ಇದೇ ಹೇಳ್ತಿರೋದು ನೋಡಿ. ವಿಶೇಷ ವಿಚಿತ್ರ ಅಂದ್ರೆ ಎಲ್ಲವೂ ಭಗವಂತನೇ. ನಾವು ತಿನ್ನುವಂತ ಆಹಾರ ನೋಡಿ, ಅದನ್ನೆಲ್ಲ ಕೊಡುವಂಥದ್ದು ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ನಾವು ತಿನ್ನೋ ಜೀರ್ಣ ಮಾಡ್ಕೋಬೇಕು ಅಂತಂದ್ರೆ ಭಗವಂತನ ಕೃಪೆ ಬೇಕು ನೋಡಿ. ಹಿಂಗೆ ಜಠರಾಗ್ನಿ ಕೂಡ ಕೃಷ್ಣ. ಇದಕ್ಕೂ ಹೆಂಗ್ ಹೋಲಿಸ್ತಾರೆ ಅಂದ್ರೆ ಒಂದು ಯಜ್ಞ ಕುಂಡಕ್ಕೆ ಹೋಲಿಸೋ ತರ. ಯಜ್ಞ ಕುಂಡಕ್ಕೆ ಹೆಂಗೆ ಆಹುತಿ ಕೊಟ್ಟು ಸ್ವಾಹ ನೋಡಿ ಅರ್ಪಣೆ ಮಾಡ್ತಾರೋ ಆ ತರ ದೇಹಕ್ಕೆ ಆಹಾರ ಕೊಡೋದು ಕೂಡ ಅದಕ್ಕೆ ಹೋಲಿಸ್ತಾರೆ ನೋಡಿ. ಹೊಟ್ಟೆ ಒಳಗಡೆ ಬೆಂಕಿ ಇದೆ ಅಂತೇಳಿ ನಮ್ಗೆ ಅನ್ಸೋದೇ ಇಲ್ಲ. ಯಜ್ಞ ಕುಂಡದಕ್ಕೆ ಹೆಂಗೆ ಹವಿಸ್ಸುಗಳನ್ನೆಲ್ಲ ಅರ್ಪಣೆ ಮಾಡಿ ನೋಡಿ ಅರ್ಪಣೆ ಅಂತ ಮಾಡ್ತಾರೋ ಆ ತರ ನಮ್ಮ ದೇಹದಲ್ಲೂ ಕೂಡ ಆ ಒಂದು ಪ್ರಜ್ಞೆಯಲ್ಲಿದ್ದವರು ಅವರು ನೋಡಿ, ಯಾರು ಆಧ್ಯಾತ್ಮಿಕ ಸಾಧನೆ ಮುನ್ನಡೆದಿರ್ತಾರೋ ಅವರು ಆ ಒಂದು ಭಾವದಲ್ಲಿ ಆಹಾರವನ್ನು ತಿಂತಾರೆ. ಏನಂತ ನೋಡಿ, ಯಜ್ಞ ಹೋಮ ಹವನ ಮಾಡ್ದಂಗೆ ಊಟ ಮಾಡೋದು ನೋಡಿ. ಯಜ್ಞ ಹೋಮ ಇವುಗಳೆಲ್ಲ ಯಾರು ಸ್ವೀಕರಿಸೋದು? ಕೃಷ್ಣ ನೋಡಿ. ಯಜ್ಞಪತಿ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ನಾತ್ವ ಮಾಂ ಶಾಂತಿಂ ರಚ್ಚತಿ. ಭೋಕ್ತಾರಂ ಯಜ್ಞ ತಪಸಾಂ ನೋಡಿ. ದೇಹದಲ್ಲಿ ನಮ್ ದೇಹನೂ ಕೂಡ ಒಂದ್ ರೀತಿ ಯಜ್ಞನೇ. ಅದ್ರೊಳಗಡೆ ಒಂದು ಯಜ್ಞ ಕುಂಡ ಇದೆ ನೋಡಿ, ಅದರಲ್ಲಿ ಬೆಂಕಿ ಇದೆ ನೋಡಿ. ಅದಕ್ಕೆ ಹಾಕ್ತಾ ಇರ್ಬೇಕು. ನಿಮ್ಗೆ ಕೆಲವು ಸತಿ ಅನುಭವ ಆಗಿರುತ್ತೆ, ಮಾತನ್ನು ಹೇಳಿರ್ತೀರಿ, ಹೊಟ್ಟೆ ತಾಳ ಆಗ್ತಾ ಇದೆ ಅಂತ ಹೇಳ್ತಾರೆ, ಕೇಳಿರ್ತೀರಿ ಅಲ್ವಾ? ಹಸಿವು ನೋಡಿ, ಹೊಟ್ಟೆ ಹಸಿವಿಗೆ ಹೊಟ್ಟೆ ತಾಳ ಆಗ್ತಾ ಇದೆ ಅಂತ ಹೇಳ್ತೀರಿ ನೋಡ. ಅಗ್ನಿ ಅಂದ್ರೆ ಹಂಗೆ. ವಿಶೇಷವಾಗಿ ಈ ಭೀಮನಿಗೆ ಇದು ಬಹಳ ತೀವ್ರವಾಗಿತ್ತು. ಆ ವಾಯು, ಬೇರೆ ಬೇರೆ ವಾಯುಗಳಿದಾವಲ್ವಾ ನೋಡಿ, ನಾವು ಹಿಂದೆ ಚರ್ಚೆ ಮಾಡಿದ್ವಿ, ಪಂಚಪ್ರಾಣ ಈ ತರದ್ದೆಲ್ಲ ಬೇರೆ ಬೇರೆ ವಾಯುಗಳು. ಆ ವಾಯು ಭೀಮ ಅಂತ ಹೇಳೋದು. ಆತನಿಗೆ ಹಸಿವು ಜಾಸ್ತಿ. ಯಾಕೆ ಅಂದ್ರೆ ಆ ವಾಯುವಿನ ಅವತಾರ ನೋಡಿ. ಹೊಟ್ಟೆ ಒಳಗಡೆ ಜೀರ್ಣ ಮಾಡುವಂತ ವಾಯು ಇದೆಯಲ್ಲ ನೋಡಿ, ಇಲ್ಲಿ ಹೇಳ್ತಿದಾರಲ್ವಾ, ಅದರ ರೂಪ ಅವತಾರ ಭೀಮ ಅಂತ ಹೇಳ್ತೀವಿ. ಹಾಗೆ
ನಮ್ಮ ದೇಹದಲ್ಲಿ ಜಠರಾಗ್ನಿ ಇದೆ ಅನ್ನೋದು ವಿಚಾರ. ಇದನ್ನ ನಮ್ಮ ಮೆಡಿಕಲ್ ಸೈನ್ಸ್ ಅಲ್ಲಿ ಕೂಡ ಹೇಳ್ತಾರೆ. ನೀವು ಬಹಳಷ್ಟು ಜನಕ್ಕೆ ನಿಮ್ಗೆ ಗೊತ್ತೇ ಇದೆ, ಊಟ ಆಗಿದ ತಕ್ಷಣ ನೀರು ಕುಡಿಬೇಡಿ ಅಂತ ಹೇಳ್ತಾರೆ. ಊಟಕ್ಕೆ ಮೊದಲು ಕೆಲವೊಂದು ಅರ್ಧ ಗಂಟೆ ಮೊದಲು ಕುಡೀರಿ, ಊಟ ಊಟ ಮಾಡ್ತಾ ಮಾಡ್ತಾ ಜಾಸ್ತಿ ಕುಡಿಬೇಡಿ ಅಂತ ಹೇಳ್ತಾರೆ. ಯಾಕೆ? ಇದೇ ಕಾರಣಕ್ಕೆ. ನೋಡಿ, ಅದು ಜಠರ ಅಗ್ನಿ, ಆ ಜ್ವಾಲೆ ತೀವ್ರತೆ ಇರುತ್ತಲ್ಲ, ಅದನ್ನ ನಮ್ಮ ವಿಜ್ಞಾನದಲ್ಲಿ ಇವರೆಲ್ಲ ಹೇಳುವಂಥದ್ದು ಆಸಿಡ್ ಅಂತ ಹೇಳ್ತಾರೆ. ಅದು ಮೆಡಿಕಲ್ ಸೈನ್ಸ್ ಪ್ರಕಾರ ಹೋದ್ರೆ ಅದು ಇಲ್ಲೇನ್ ಜಠರಾಗ್ನಿ ಅಂತ ಹೇಳ್ತಿದ್ರೆ ಅದು ಆಸಿಡ್. ಅದು ಎಷ್ಟು ಆಸಿಡ್ ಇರುತ್ತೆ ಅಂದ್ರೆ pH ಎಲ್ಲಾನು ಎಷ್ಟು 1.2 1.5 ಆ ಮಟ್ಟದಲ್ಲಿ ಇರುತ್ತೆ. ಆಸಿಡ್ ಹಾಕಿದ್ರೆ ಹೆಂಗಾಗತ್ತೆ ನಿಮ್ಗೆ? ಆಸಿಡ್ ಅಲ್ಲಿ ಕೈ ಇಟ್ರೆ ಏನಾಗತ್ತೆ? ಆಸಿಡ್ ಮುಖಕ್ಕೆ ಹಾಕಿದ್ರೆ ಏನಾಗತ್ತೆ ಅಲ್ವಾ? ಆತರ ವಿಚಿತ್ರ. ಅಂದ್ರೆ ಜಠರದಲ್ಲಿ, ಹೊಟ್ಟೆ ಒಳಗಡೆ ಆ ತರದ ಆಸಿಡ್ ಇದೆ ಅಂತ ಹೇಳ್ತಾರೆ. ನೋಡಿ, ಆಸಿಡ್ ಅಂದ್ರೆ ನೀವು ಯಾವತ್ತಾದ್ರೂ ಯಾರು ಲ್ಯಾಬೊರೇಟರಿ ಈ ತರದೆಲ್ಲ ವರ್ಕ್ ಮಾಡಿರ್ತಾರೆ ನೋಡಿರ್ತೀರಿ. ನೋಡಕ್ಕೆ ದ್ರವ ತರ ಇರುತ್ತೆ, ಲಿಕ್ವಿಡ್ ತರ ಇರುತ್ತೆ. ಅದೇನಾದ್ರೂ ಹಾಕಿದ್ರೆ ಸುಟ್ಟೋಗುತ್ತೆ, ಅಷ್ಟು ಬೆಂಕಿ ಇರುತ್ತೆ ಅದ್ರೊಳಗಡೆ. ನೋಡಿ, ನೀರೊಳಗಡೆ ಬೆಂಕಿ ಅಲ್ವಾ? ವಿಚಿತ್ರ. ನೋಡಿ, ಸಲ್ಫ್ಯೂರಿಕ್ ಆಸಿಡ್. ನೋಡಿ, ಮನೇಲಿ ಆಸಿಡ್ ಹಾಕಿ ತೊಳಿತೀರಲ್ವಾ, ಟಾಯ್ಲೆಟ್ ಎಲ್ಲಾನು ಕೆಲವು ಸತಿ ತೊಳೆಯುವಂಥದ್ದು ಇರುತ್ತೆ. ಹಾಗೆ ನಮ್ಮ ದೇಹದ ಒಳಗಡೆ ಕೂಡ ಆಸಿಡ್ ಇದೆ ಅಂತ ವಿಜ್ಞಾನ ಹೇಳುತ್ತೆ. ಅದ್ರ pH ಎಷ್ಟಿರುತ್ತೆ ಅಂತಂದ್ರೆ 1.5, ಅಷ್ಟೊಂದು ಕಡಿಮೆ ಇರುತ್ತೆ ಅಂತ ಹೇಳುತ್ತೆ. ನೋಡಿ, ಅದನ್ನೇ ಇಲ್ಲಿ ಜಠರಾಗ್ನಿ ಅಂತ ಆಯುರ್ವೇದದಲ್ಲಿ ಹೇಳೋದು. ಇದಕ್ಕೆ ಊಟ ಆಗಿದ ತಕ್ಷಣ ನೀರು ಕುಡಿಬೇಡಿ, ಅಥವಾ ಊಟ ಮಾಡ್ತಾ ಮಾಡ್ತಾ ನೀರು ಕುಡಿಬೇಡಿ, ಸ್ವಲ್ಪನೇ ಕುಡೀರಿ. ಈಗ ನೀವು ಮಿಕ್ಸಿಯಲ್ಲಿ ಏನಾದ್ರು ಆಡಿಸ್ಬೇಕು, ಜಾಸ್ತಿ ನೀರು ಹಾಕಿ ಮಿಕ್ಸಿ ಆಡಿಸಿದ್ರೆ ಏನಾಗುತ್ತೆ? ಚೆಲ್ಲೋಗುತ್ತೆ. ನೋಡಿ, ಅದ್ರೊಳಗೆ ಸರಿ ಬರೋದಿಲ್ಲ, ಸರಿಯಾಗಿ ಅದು ಮಿಕ್ಸಿ ಆಡ್ಸಕ್ ಆಗಲ್ಲ. ಯಾವ ಒಂದು, ಈಗ ಕೊಬ್ಬರಿಗೆ ಮಿಕ್ಸಿ ಆಡಿಸ್ತೀರಿ ಅನ್ಕೊಳ್ಳಿ, ಚಟ್ನಿ ಮಾಡ್ಬೇಕು ಅಂತ, ತುಂಬಾ ನೀರ್ ಹಾಕ್ಬಿಟ್ರೆ ಮಿಕ್ಸಿ ಆಡಿಸ್ಬೋದಾ? ಆಗೋದಿಲ್ಲ. ಎಷ್ಟು ಪ್ರಮಾಣಕ್ಕೆ ಎಷ್ಟು ನೀರ್ ಹಾಕ್ಬೇಕು ಅಂತೆಲ್ಲ ಇರುತ್ತೆ ಅಲ್ವಾ? ಅದೇ ತರನೇ ನೋಡಿ, ಇದು ಕೂಡ ಜಠರಾಗ್ನಿ. ಆ ಅಗ್ನಿಯ ತೀವ್ರತೆ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ನೀರು, ಊಟ ಮಾಡ್ತಾ 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 ನೀರು ಜಾಸ್ತಿ ಕುಡಿಬೇಡಿ ಅಂತ ಹೇಳೋದು. ನೋಡಂಗೆ ನೋಡಿ, ನಮ್ಮ ಆ ಆಯುರ್ವೇದ ಶಾಸ್ತ್ರ ಬಹಳ ವೈಜ್ಞಾನಿಕವಾಗಿದೆ. ನೋಡಿ, ಆ ಪ್ರಕಾರ ನೋಡಿ, ಇಲ್ಲಿ ಹೇಳ್ತಿದ್ರೆ ಆಯುರ್ವೇದ ಶಾಸ್ತ್ರಕ್ಕೆ ಅನುಗುಣವಾಗಿ ಹೊಟ್ಟೆಗೆ ಹೋಗುವ ಆಹಾರವನ್ನೆಲ್ಲ ಅರಗಿಸುವ ಜಠರಾಗ್ನಿ ಉಂಟು. ಈ ಅಗ್ನಿಯು ಪ್ರಜ್ವಲಿಸದೇ ಇರುವಾಗ ಹಸಿವು ಇರುವುದಿಲ್ಲ. ನಿಮಗೆ ದೇಹದಲ್ಲಿ ಯಾಕೆ ಹಸಿವು ಶುರು ಆಗುತ್ತೆ ಅಂದ್ರೆ ಈ ಬೆಂಕಿ ತೀವ್ರತೆ. ಈ ಬೆಂಕಿ ಜಾಸ್ತಿ ಆಯ್ತು, ಹಸಿವು ಜಾಸ್ತಿ ಆಗುತ್ತೆ. ಆ ಬೆಂಕಿ ಹಸಿವಿಲ್ಲ ಅಂದ್ರೆ ಆ ಬೆಂಕಿ ತೀವ್ರತೆ ಇಲ್ಲ. ನೀವು ನೋಡಿರ್ತೀರಿ, ವಯಸ್ಸಾದವ್ರಿಗೆ ಅವ್ರ ಹಸಿವು ಸ್ವಲ್ಪ ಹಸಿವು ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೆ. ಮಕ್ಕಳಿಗಿದ್ದಷ್ಟು ನೋಡಿ ವಯಸ್ಸಾದವ್ರು ತಿನ್ನಲ್ಲ, ಗಮನಿಸಿರ್ತೀರಿ ಅಲ್ವಾ? ವಯಸ್ಸಾದವರು ಹೆಚ್ಚು ಆಹಾರ ಜೀರ್ಣ ಮಾಡ್ಕೊಳಕ್ ಆಗಲ್ಲ. ಮಕ್ಕಳಿಗೆ ಜಾಸ್ತಿ ಆಹಾರ ಬೇಕು. ಹಂಗೆ ಅಗ್ನಿ ಪ್ರಜ್ವಲಿಸ್ತಾ ಇರುತ್ತೆ, ಪ್ರಜ್ವಲಿಸದೇ ಇದ್ರೆ ಹಸಿವಾಗಲ್ಲ. ಅಗ್ನಿಯು ಕೆಲಸ ಮಾಡುತ್ತಿರುವಾಗ ನಮಗೆ ಹಸಿವಾಗುತ್ತದೆ. ಒಮ್ಮೊಮ್ಮೆ ಈ ಅಗ್ನಿ ಸರಿಯಾಗಿ ಉರಿಯುತ್ತಿಲ್ಲದಿರುವಾಗ ಚಿಕಿತ್ಸೆ ಅಗತ್ಯವಾಗುತ್ತದೆ. ಅದಕ್ಕೆ ಬಹಳಷ್ಟು ಇದ್ರ ಬಗ್ಗೆ ನೋಡಿ, ಒಂದು ವಿಷಯ ಏನಂದ್ರೆ, ಏನೇನೋ ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ. ಏನೇನ್ ಟ್ರಾನ್ಸ್ಪ್ಲಾಂಟೇಶನ್? ಹಾರ್ಟ್, ಕಿಡ್ನಿ, ಲಿವರು, ನೋಡಿ ಈ ತರದ ಎಲ್ಲಾ ಮುಖ್ಯ ಅಂಗಗಳನ್ನ ನೋಡಿ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ. ಹೊಟ್ಟೆ ಎಲ್ಲಾದ್ರೂ ಜಠರ ಟ್ರಾನ್ಸ್ಪ್ಲಾಂಟ್ ಆಗಿರೋದು ನೋಡಿದೀರಾ? ನೋಡಿದೀರಾ? ಹಾರ್ಟ್ ಆಗತ್ತೆ. ಈವನ್ ಬೇಕಾದ್ರೆ ತಲೆ ಕೂಡ ಮಾಡಿದ್ದಾರೆ. ತಲೆನ್ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ಉದಾಹರಣೆಗಳಿದಾವೆ. ನೋಡಿ, ಬ್ರೈನ್ ಕೂಡ ಮಾಡಿದ್ದಾರೆ, ತಲೆನ್ ಮಾಡಿದ್ದಾರೆ, ಕೈ ಕಾಲುಗಳನ್ನು ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ, ಹಣ್ಣುಗಳು ಮಾಡ್ತಾರೆ, ಕಿಡ್ನಿ ಮಾಡಿದ್ದಾರೆ, ನೋಡಿ ಲಿವರ್ ಮಾಡ್ತಾರೆ. ಹೊಟ್ಟೆ ಎಲ್ಲಾದ್ರೂ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದಾರೆ ಅಂತ ಕೇಳಿದೀರಾ? ಇಲ್ಲ ಪ್ರಭುಜಿ, ಕೇಳಿಲ್ಲ. ನೋಡಿ, ಅದು ಹೇಳ್ತಾರೆ, ಅದು ಆಗೋದೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಹೊಟ್ಟೆ ಟ್ರಾನ್ಸ್ಪ್ಲಾಂಟ್ ಆಗಿರುವಂತದ್ದು ಉದಾಹರಣೆ ನನ್ಗೊತ್ತು ಎಲ್ಲೂ ಇಲ್ಲ. ನಾನು ಓದಿದ್ದೀನಿ, ಆತರ ಮಾಡಕ್ ಆಗಲ್ಲ ಅಂತ ಓದಿದ್ದೀನಿ. ನೋಡಿ, ಹಂಗೆ ಅಷ್ಟು ಮುಖ್ಯವಾದಂಥದ್ದು
ನೋಡಿ, ಒಮ್ಮೆ ಈ ಅಗ್ನಿ ಸರಿಯಾಗಿ ತಿಲ್ಲದಿರುವಾಗ ಚಿಕಿತ್ಸೆ ಅಗತ್ಯವಾಗುತ್ತದೆ. ಏನೇ ಇರಲಿ, ಈ ಅಗ್ನಿಯು ದೇವೋತ್ತಮ ಪರಮ ಪುರುಷನ ಪ್ರತಿನಿಧಿ. ನೋಡಿ, ನಮಗೆ ಕೆಲವೊಂದು ದೇವತೆಗಳು ಪ್ರತ್ಯಕ್ಷವಾಗಿ ಕಾಣ್ತಾರೆ. ಆ ಪ್ರತ್ಯಕ್ಷವಾಗಿ ಕಾಣುವಂತ ದೇವತೆಗಳಲ್ಲಿ ಅಗ್ನಿ ಕೂಡ ಒಬ್ಬ. ನೋಡಿ, ಸೂರ್ಯ ಚಂದ್ರ, ಆ ನೋಡಿ ಸೂರ್ಯ ಚಂದ್ರ ದೇವತೆಗಳು ನಾವು ಕಾಣ್ಬಹುದು, ಅವರನ್ನ ನೋಡ್ಬೋದು, ಅವರನ್ನ ಸಾಕ್ಷಿಯಾಗ ಕೂಡ ಇಟ್ಕೋತಾರೆ. ಸೂರ್ಯ ಚಂದ್ರರ ಸಾಕ್ಷಿ ಅವ್ರು ಇರೋವರೆಗೂ ನೋಡಿ ಶಾಸನಗಳಲ್ಲೂ ಹಂಗೆ ಹಾಕ್ತಾರೆ, ಸೂರ್ಯ ಚಂದ್ರ ಸಿಂಬಲ್ ಹಾಕ್ತಾರೆ. ನೋಡಿ ಹಿಂಗೆ ಆ ಅದೇ ತರ ಅಗ್ನಿದೇವನು ಕೂಡ ಈ ತರ. ಅಗ್ನಿ ಕೂಡ ಪ್ರತ್ಯಕ್ಷ ದೇವತಾ. ಆ ನೋಡಿ, ಆತ ಭಗವಂತನ ಪ್ರತಿನಿಧಿ. ನಾವು ದೇವತೆಗಳಿಗೆ ಅರ್ಪಣೆ ಮಾಡ್ಬೇಕು ಅಂತಂದ್ರೆ ಅದನ್ನ ಯಾರಿಗೆ ಕೊಡ್ತೀವಿ ಅಂದ್ರೆ, ಅಗ್ನಿದೇವನಿಗೆ ಕೊಟ್ರೆ ಅದನ್ನ ಪೋಸ್ಟ್ ಮ್ಯಾನ್ ತರ ಆ ನಿರ್ದಿಷ್ಟ ದೇವತೆಗೆ ತಲುಪಿಸುವಂತ ಕೆಲಸ ಕೂಡ ಮಾಡ್ತಾನೆ. ನೋಡಂಗಾಗಿ ಅಗ್ನಿ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ವಿಶಿಷ್ಟವಾದದ್ದು. ನಾವೇ ಅಲ್ಲ, ಇಡೀ ಜಗತ್ತಲ್ಲಿ ಅಗ್ನಿಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಇರಾನ್ ಪಾರ್ಸಿಗಳು ಕೂಡ ಬೆಂಕಿ ಅಗ್ನಿಗೆ ವಿಶೇಷವಾದಂತ ನೋಡಿ ಪೂಜೆ. ಅವ್ರ ದೇವ್ರಂದ್ರೆ ಅಗ್ನಿ, ಅಗ್ನಿ ದೇವತೆ. ಹಂಗೆ ಪರಮಪ್ರಭುಗೆ ಬೇರೆ ಬೇರೆ ರೂಪಗಳಿದಾವೆ. ನೋಡಿ, ಇಲ್ಲಿ ವಿಶೇಷವಾಗಿ ನಮ್ಮ ಹೊಟ್ಟೆಯ ಒಳಗಡೆ ಇರುವಂತ ಅಗ್ನಿ ನೋಡಿ ಆ ಭಗವಂತನ ರೂಪ. ಪರಮಪ್ರಭು ಅಥವಾ ಬ್ರಹ್ಮನ್ ಅಗ್ನಿಯ ರೂಪದಲ್ಲಿ ಹೊಟ್ಟೆಯೊಳಗಿದ್ದಾನೆ. ಎಲ್ಲ ಬಗೆಯ ಆಹಾರವನ್ನು ಜೀರ್ಣ ಮಾಡುತ್ತಾನೆ. ನೋಡಿ, ಜೀರ್ಣ ಮಾಡೋದಕ್ಕೆ ಭಗವಂತನ ಕೃಪೆ ಬೇಕು. ಎಲ್ಲದಕ್ಕೂ ಕೃಪೆ ಬೇಕು. ಏನಕ್ಕೂ ಭಗವಂತನ ಕೃಪೆ ಇಲ್ಲದೆ ಜಗತ್ತಲ್ಲಿ ಏನು ನಡೆಯೋದಿಲ್ಲ. ಈ ಈ ಶ್ಲೋಕ ಇದೆಲ್ಲ ಓದ್ಬಿಟ್ರೆ ತಿಳ್ಕೊಂಡ್ರೆ ಭಗವಂತನಿಗೆ ಕೃತಜ್ಞತೆಗಳು ಸಲ್ಲಿಸ್ಬೇಕು. ನೋಡಿ, ನಾವು ನೋಡಿ ನಮ್ಮ ನಾಲ್ಗೆ ಚಪ್ಲಕ್ಕೆ ನೋಡಿ ನನ್ಗೆ ಅಂತ ನಾವು ತಿಂತೀವಿ. ನೋಡಿ, ಭಗವಂತನನ್ನ ನೆನ್ಸ್ಕೊಳ್ಳೋದೇ ಇಲ್ಲ, ಕೃಷ್ಣನ್ಗೆ ನಾವು ಧನ್ಯವಾದಗಳು ಹೇಳಲ್ಲ. ನೋಡಿ, ದೇವರಿಗೆ ವಿರೋಧಿಗಳು ಆಗ್ತಾರೆ. ಎಲ್ಲಿದ್ದೀರಿ ಅಂತ ಕೇಳ್ತಾರೆ. ನೋಡಿ, ಇವತ್ತು ಸ್ಪಿರಿಚುವಲ್ ಸೈಂಟಿಸ್ಟ್ ಈ ಕೋರ್ಸ್ ಅಲ್ಲಿ ನಿನ್ನೆ ಮತ್ತೆ ಮೊನ್ನೆ ಟಾಪಿಕ್ ಏನಾಗಿತ್ತು? ಯಾರಾದ್ರೂ ಹೇಳ್ತೀರಾ? ಏನು ಟಾಪಿಕ್ ಹೆಸರೇನು? ಮೊನ್ನೆ ಕಣ್ಣಿನಿಂದ ಯಾವ ರೀತಿ ಭಗವಂತನ ನೋಡೋದು, ನಿನ್ನೆ ಯಾವ ಪ್ರಮಾಣದಲ್ಲಿ ನಾವು ನೋಡ್ಬೋದು, ಶಬ್ದ ಪ್ರಮಾಣನ. ಟಾಪಿಕ್ ಟೈಟಲ್ ಏನು ಅಂದ್ರೆ ಗೆಟ್ಟಿಂಗ್ ಐಸ್ ಟು ಸಿ ಗಾಡ್ ಅಂತ. ನೋಡ, ದೇವರನ್ನ ನೋಡೋದಕ್ಕೆ ಕಣ್ಣುಗಳನ್ನು ಪಡ್ಕೊಳ್ಳೋದು. ಯಾವ ತರ ನೋಡ್ಬೋದು ಅಂತ, ಯಾವ ಕಣ್ಣುಗಳಿಂದ ನೋಡೋದು ಅಂತ, ಹೆಂಗೆ ನೋಡಕ್ ಬೇಕು ಅಂತ. ನೋಡಿ, ಅದ್ರ ಹಿಂದೆ ಇದ್ದದ್ದು ಕ್ಯಾನ್ ಎ ಸೈಂಟಿಸ್ಟ್ ಬಿಲೀವ್ ಇನ್ ಗಾಡ್ ಅಂತ. ದೇವ್ರನ್ನ ಇದಾನೆ ಅಂತ ನಂಬೋದಾ ಅಂತ ಮೂಲಭೂತ ಪ್ರಶ್ನೆ. ನಿನ್ನೆ ಆ ದೇವ್ರನ್ನ ನೋಡಕ್ಕೆ ಕಣ್ಣುಗಳು ಹೆಂಗೆ ಪಡ್ಕೊಳ್ಳೋದು, ಎಂತ ಕಣ್ಣುಗಳು ಹೆಂಗೆ ಪಡ್ಕೊಳ್ಳೋದು ಅಂತ. ನೋಡಿ, ಇದು ಕೂಡ ಅದೇ ಇವತ್ತಿನ ನಮ್ಗೆ ಏನ್ ಹೇಳ್ಕೊಡ್ತಿದ್ದಾರೆ ಅಂದ್ರೆ ಆ ಗೆಟಿಂಗ್ ಐಸ್ ಟು ಸಿ ಗಾಡ್, ದೇವ್ರನ್ನ ನೋಡೋ ಅಂತ ಕಲೆಯನ್ನ ಹೇಳ್ಕೊಡ್ತಿರೋದು ಈ ಶ್ಲೋಕ. ನೋಡಿ, ನಿನ್ನೆ ಎಲ್ಲ ಚರ್ಚೆ ಮಾಡಿದ್ವಿ. ಎಲ್ಲದರಲ್ಲೂ ದೇವರನ್ನು ಕಾಣೋದು. ಒಂದ್ ನೀರ್ ಕುಡಿತೀವಿ, ಆ ನೀರಿನ ರುಚಿಯಲ್ಲಿ ನೋಡಿ ದೇವರನ್ನು ಕಾಣೋದು. ನೋಡಿ, ಅದನ್ನೇನಂತ ರಸೋಮಪ್ಸು ಕೌಂತೆಯ. ನೋಡಿ, ನಿನ್ನೆ ಇಲ್ಲ ಮೊನ್ನೆ ಶ್ಲೋಕದಲ್ಲಿ ಓದ್ತಿದ್ವಿ. ಏನದು? ಸೂರ್ಯನ್ ಮತ್ತು ಚಂದ್ರ ನೋಡಿ ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ. ಯಾವಾಗೆಲ್ಲ ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು ನೋಡಿದಾಗ ಕೃಷ್ಣ ಜ್ಞಾಪಕ ಬರ್ಬೇಕು. ನೋಡಿ, ಹಿಂಗೆ ಊಟ ತಿಂತಿದೀವಿ, ಊಟ ಜೀರ್ಣ ಆಗ್ತಾ ಇದೆ, ಈಗ ಕೃಷ್ಣ ಜ್ಞಾಪಕ ಬರ್ಬೇಕು. ಇದು ಏನು ಅಂದ್ರೆ ಈ ಅಧ್ಯಾಯ ನೋಡಿ, ಈ ಸಾಲುಗಳು, ಈ ಶ್ಲೋಕ ಎಲ್ಲೇ ಹೆಂಗೆ ಎಲ್ಲೆಲ್ಲಿ ಭಗವಂತನನ್ನ ಕಾಣಬಹುದು. ನೋಡಿ, ಭಗವಂತನ ವಿಭೂತಿಗಳು, ಐಶ್ವರ್ಯ ಎಲ್ಲೆಲ್ಲೆಲ್ಲೆಲ್ಲಿ ನೋಡಿ ಕಾಣ್ಬಹುದು ಅಂತ ನೋಡಿ ನಮಗೆ ನೋಡಿ ಒಂದು ಸೂಚಕಗಳು. ನೋಡಿ, ಈ ಶ್ಲೋಕ ವಿಶೇಷ. ನೋಡಿ, ಇನ್ಮೇಲೆ ಊಟ ತಿನ್ಬೇಕಾದ್ರೆ
ಊಟ ತಿಂತಾ ಇದೀವಿ, ಊಟ ಜೀರ್ಣ ಆಗ್ತಾ ಇದೆ. ಈಗ ಯಾರ ಜ್ಞಾಪಕ ಬರ್ಬೇಕು? ಕೃಷ್ಣ ಜ್ಞಾಪಕ ಬರ್ಬೇಕು. ಈ ಅಧ್ಯಾಯ, ಈ ಶ್ಲೋಕ, ಇದೆಲ್ಲ ಅದೇ ಕಾರಣ. ಎಲ್ಲೆಲ್ಲಿ ಯಾವಾಗ ಯಾವಾಗ ಎಷ್ಟೆಷ್ಟು ಸರ್ತಿ ಸಾಧ್ಯ, ಜಾಸ್ತಿ ಜಾಸ್ತಿ ಸಾಧ್ಯನೋ ಅಷ್ಟಷ್ಟು ನೋಡಿ. ಹಂಗೆ ನೋಡಿ, ನಾನು ನಮ್ಮ ಭಕ್ತರು ಯಾರೋ ಆರೋಗ್ಯ ಸರಿ ಇಲ್ಲ, ಹುಷಾರಿಲ್ಲ, ಅವ್ರಿಗೆ ಸರಿಯಾಗ್ಲಿ ಅಂತೇಳಿ ಲಕ್ಷ್ಮೀ ನರಸಿಂಹ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ಹೋಗಿ ನಮ್ಮ ದೇವಸ್ಥಾನದ ಪೂಜಾರಿ ಶುದ್ಧನಿತಾಯಿ ಪ್ರಭು ಅವರಿಗೆ ಹೇಳಿದೆ. ನೋಡಿ, ಅವರು ಈ ಶ್ಲೋಕವನ್ನ ಹೇಳಿದ್ರು. ಅವ್ರಿಗೆ ಹೇಳಿ, ಈ ಶ್ಲೋಕವನ್ನ ಹೇಳ್ಕೊತಾ ಇರಕ್ ಹೇಳ್ರಿ, ಇದು ಹೇಳ್ಕೊತಾ ಇದ್ರೆ ಆ ರೋಗ ವಾಸಿ ಆಗತ್ತೆ ಅಂದ್ರು. ನೋಡಿ, ಬಂದು ಹಂಗೆ ಹೇಳಿದೆ. ಹಂಗೆ ಹೇಳಿದ್ರೆ ನೋಡಿ, ಅವ್ರು ಹಂಗೆ ಪ್ರಯತ್ನ ಪಟ್ರು, ರೋಗ ಕೂಡ ವಾಸಿ ಆಯ್ತು. ಇದೊಂಥರ ಪವಾಡ ತರ ಆಯ್ತು. ನಿಮ್ಗೆ ಬಹುಶಃ ಹಿಂದೆ ನಾನು ಹಂಚ್ಕೊಂಡಿದ್ದೆ ಈ ವಿಷಯ, ಜ್ಞಾಪಕ ಇದೆಯಾ? ಈ ಶ್ಲೋಕ ನನ್ಗೆ ಗೊತ್ತೇ ಇರ್ಲಿಲ್ಲ. 15ನೇ ಅಧ್ಯಾಯದ 14ನೇ ಶ್ಲೋಕ ನೋಡಿ ಅಲ್ವಾ? ನೋಡಿ, ಯಮುನಾ ಮಾತಾಜಿಯವರು ಜ್ಞಾಪಿಸ್ಕೊತಿದ್ದಾರೆ ನೋಡಿ. ಹಂಗೆ ಶುದ್ಧನೇತಾಯಿ ಪ್ರಭು ಯಾರಾದ್ರೂ ಅವ್ರಿಗೆ ಹುಷಾರಿಲ್ಲ ಅಂತ ಅವ್ರ ಹತ್ರ ಬಂದು ಸ್ವಾಮಿಗೆ ಏನಾದ್ರು ವಿಶೇಷ ಪೂಜೆ ಮಾಡಿಸ್ಬೇಕು, ಹರಕೆ ಮಾಡ್ಕೋಬೇಕು, ಸಂಕಲ್ಪ ಅಂತ ಏನಾದ್ರು ಬಂದ್ರೆ ಅವ್ರು ಈ ಶ್ಲೋಕವನ್ನ ಹೇಳಿಸ್ತಾರೆ. ಹೇಳಿಸಿ ನೋಡಿ, ಪ್ರಾರ್ಥನೆ ಮಾಡಿಸಿ ಭಗವಂತನ ಈ ಶ್ಲೋಕದ ಮುಖಾಂತರ ನೋಡಿ ಈ ತರದ್ದು ಅವ್ರಿಗೆ ಭಗವಂತನ ಕೃತಜ್ಞತೆ ಸಲ್ಲಿಸಿ ನೋಡಿ ಅವರು ವಾಸಿ ಮಾಡ್ಕೊಂಡ ಉದಾಹರಣೆಗಳು ಹಲವಾರು ಇದಾವೆ. ಹಂಗೆ ನೋಡಿ, ಇಲ್ಲಿ ಹೇಳ್ತಿರುವಂತದ್ದು ನೋಡಿ, ಎಲ್ಲ ಬಗೆಯ ಆಹಾರವನ್ನು ಜೀರ್ಣ ಮಾಡುತ್ತಾನೆ ಅಂತ ನೋಡಿ ಎಂದು ವೇದ ಮಂತ್ರಗಳು ದೃಢಪಡಿಸುತ್ತವೆ. ಇನ್ ಅಯಂ ಅಗ್ನಿರ್ ವೈಶ್ವಾನರೋ ಯೋ ಅಯಂ ಅಂತಹ ಪುರುಷೇ ಏನೇದಂ ಅನ್ನಂ ಪಚ್ಯತೆ. ಈ ರೂಪಾದ್ರೂ ಏನು ವಿಶೇಷ ಇಲ್ಲಿ ಭಾವಾರ್ಥದಲ್ಲಿ ಅಂದ್ರೆ, ಎಂದು ವೇದ ಮಂತ್ರಗಳು ದೃಢಪಡಿಸುತ್ತವೆ. ಬೃಹದಾರಣ್ಯಕ ಉಪನಿಷತ್ ನೋಡಿ, ಈ ಉಪನಿಷತ್ತುಗಳದೆಲ್ಲ ಒಂದು ಗುಣ, ಕೆಲವೊಂದು ಅಂಶಗಳು ಇಲ್ಲಿ ಇದ್ದದ್ದು ಪುನರಾವರ್ತನೆ ಅಲ್ಲೂ ಕೂಡ ಆಗ್ತವೆ. ಇನ್ನೊಂದು ಉಪನಿಷತ್ತಲ್ಲಿ ಹಿಂಗ ಹೇಳುತ್ತೆ, ಇನ್ನೊಂದ್ರಲ್ಲಿ ಹಿಂಗೆ ಹೇಳುತ್ತೆ ಅಂತ ಹೇಳಿದಾಗ ಯಾಕೆ ಹಿಂಗೆ ಹೇಳ್ತಾರೆ? ರೂಪದ್ರ ಉಲ್ಲೇಖಗಳ ಈ ತರ ಯಾಕೆ ಕೊಡ್ತಾರೆ, ಆಧಾರಗಳ ಈ ತರ ಯಾಕೆ ಕೊಡ್ತಾರೆ? ಈಗ ಕೊಟ್ರೆ ಏನಾಗುತ್ತೆ? ಜಲ್ದಿ ಅರ್ಥ ಆಗುತ್ತೆ ನಮ್ಗೆ ಅಂತ. ವೆರಿ ಗುಡ್ ಮಾತಾಡಿ. ಹಂಗೆ ಜಲ್ದಿ ಅರ್ಥ ಆಗುತ್ತೆ, ಒಪ್ಕೊಳ್ತೀರಿ. ಇದೇ ಶ್ಲೋಕದಲ್ಲೆಲ್ಲ ಇನ್ನೂ ಹಲವಾರು ಕಡೆ ಈ ತರದ ವಿವರ ಇದೆ ಅಂದ್ರಾಗ ನಾವು ಒಪ್ಕೊಳ್ತೀರಿ, ಹೌದು ಅನ್ಸುತ್ತೆ. ನೋಡಿ, ಒಂದೇ ವಿಷಯವನ್ನ 10 ಜನ ಅದನ್ನೇ ಹೇಳಿದ್ರೆ ಅದು ಸತ್ಯ ಅಲ್ವಾ? ನೋಡಿ, ಇದು ಭಗವದ್ಗೀತೆಯಲ್ಲೇ ಈ ವಿಚಾರ ಅಲ್ಲ, ವೇದ ಸಾಹಿತ್ಯದ ಇತರೆ ಉಪನಿಷತ್ತುಗಳಲ್ಲಿ, ವೇದ ಸಾಹಿತ್ಯಗಳಲ್ಲಿ ಇದೇ ವಿಷಯನೂ ಕೂಡ ಬರುತ್ತೆ. ಅಂದ್ರೆ ಅವಾಗ ಏನಾಯ್ತು? ಅಧಿಕೃತತೆ ಜಾಸ್ತಿ ಆಯ್ತು. ನೋಡಿ, ಅದ್ರ ನಂಬಿಕೆ ನಮಗೆ ನೋಡಿ, ಒಂದೇ ಉಪನಿಷತ್ತಲ್ಲ, ಒಂದೇ ಕಡೆ ಅಲ್ಲ, ಹಲವಾರು ಕಡೆ ಇದನ್ನೇ ಹೇಳ್ತಾರೆ. ಅದನ್ನೇ ಸತ್ಯಂ ಸತ್ಯಂ ಪುನರ್ ಸತ್ಯಂ ಅಂತ ಹೇಳೋದು. ಸತ್ಯಂ ಸತ್ಯಂ ಪುನರ್ ಸತ್ಯಂ ಅನ್ನ ನೋಡಿ 2, 3, 4 ಕಡೆ ಉಲ್ಲೇಖಗಳು ಅದೇ ವಿಷಯ ಹೇಳಿದ್ರೆ ನಾವು ಅದನ್ನ ಒಪ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೋಡಿ, ನಂಬಿಕೆ, ವಿಶ್ವಾಸ ನೋಡಿ ಆ ಸಾಲು. ಹಂಗಾಗಿ ಪ್ರಭುಪಾದರು ನೋಡಿ ಅಧಿಕೃತ ಆಚಾರ್ಯರು, ಒಬ್ಬ ವೈದಿಕ ಪರಂಪರೆ ಆಚಾರ್ಯರು ಹಿಂಗೆ ಅವರು ಕೊಡುವಂಥದ್ದು ಅದಕ್ಕೆ ಉಲ್ಲೇಖಗಳಿರ್ತವೆ, ರೆಫರೆನ್ಸಸ್ ಇಟ್ಕೊಂಡು ಮಾತಾಡ್ತಾರೆ. ನೋಡಿ, ಬಾಯಿ ಬಂದಂಗೆಲ್ಲ ಓದ್ರಲ್ಲ. ಅವ್ರಿಗೆ ತೋಚಿದ್ದೆಲ್ಲ ಹಂಗೆ, ನನ್ನ ಪ್ರಕಾರ ಹಿಂಗೆ, ನನ್ನ ಪ್ರಕಾರ ಹಂಗೆ ಹಂಗೆಲ್ಲ ಹೇಳಲ್ಲ. ಮತ್ತೇನು? ಎಲ್ಲದಕ್ಕೂ ಆಧಾರ ಪುರಾವೆ. ಇದನ್ನೇ ಪ್ರಭುಪಾದರು ಹೇಳ್ತಾರೆ, ನಾವು ಒಂದು ರೀತಿ ಲಾಯರ್ಗಳ ತರ ಅಂತ ಹೇಳ್ತಾರೆ. ಲಾಯರ್ ಜಡ್ಜ್ ವಾದ ಮಾಡ್ತಿರ್ತಾನಲ್ವಾ, ವಾದ ಮಾಡ್ಬೇಕಾದ್ರೆ ಅವನು ಉಲ್ಲೇಖ ಹೇಳ್ಬೇಕು, ರೆಫರೆನ್ಸಸ್ ಹೇಳ್ತಿರ್ಬೇಕು. ಇಂಥ ನೋಡಿ ಸಂವಿಧಾನದ ಇಂಥ ಸೆಕ್ಷನ್ ಪ್ರಕಾರ ಅಂತ ಹೇಳ್ಬೇಕು. ಮತ್ತೆ ಆಕ್ಟ್ಗಳು ನೋಡಿ, ಇಂಥ ಆಕ್ಟಿನ ಇಂಥ ಸೆಕ್ಷನ್ ನೋಡಿ ಕಲಂ ಪ್ರಕಾರ ಇದು ಅಂತೇಳಿ ಅವನು ವಾದ ಮಾಡ್ತಾನೆ. ಸುಮ್ನೆ ನನ್ನ ಪ್ರಕಾರ ನಿನ್ ಪ್ರಕಾರ ಅಂತೆಲ್ಲ ಮಾಡಲ್ಲ. ಇಂದಿನ ಈ ಜಡ್ಜ್ಮೆಂಟ್ಗಳನ್ನ ಎಲ್ಲ ಉದಾಹರಣೆಯಲ್ಲೇ ಕೊಡ್ತಾರೆ. ನೀವು ಯಾವತ್ತಾದ್ರೂ ಕೋರ್ಟ್ ಅಲ್ಲಿ
ನೋಡಿ ಲಾಯರ್ಗಳು, ಜಡ್ಜ್ಗಳು ವಾದ ಇವುಗಳನ್ನೆಲ್ಲ ಮಾಡೋದನ್ನ ನೋಡಿದ್ರೆ ನಿಮ್ಗೆ ಇದು ಅನುಭವ ಆಗತ್ತೆ. ನೋಡಿ ನೀವು ಟಿವಿಗಳಲ್ಲೂ ಎಷ್ಟೋ ಸತಿ ನೋಡಿರ್ತೀರಿ. ನೋಡಿ ಆ ಪ್ರಕಾರ ನೋಡಿ ಇದು ವೈದಿಕ ಪರಂಪರೆ ಉಲ್ಲೇಖಗಳು ನೋಡಿ ತಗೊಳ್ಳುವಂಥದ್ದು. ಇದೇ ವಿಷಯವನ್ನ ಬೇರೆ ಕಡೆನೂ ಕೂಡ ಹಿಂಗೆ ಹೇಳಿದ್ದಾರೆ ಅಂದ್ರೆ ಈಗ ಏನಾಯ್ತು, ವಿಶ್ವಾಸ ಜಾಸ್ತಿ, ನಾವು ಒಪ್ಕೊಳ್ತೀರಿ, ನಂಬ್ತೀರಿ. ನೋಡಿ ಜಡ್ಜು ಅಷ್ಟೇನೆ, ಲಾಯರು ನೋಡಿ ಆತ ಎಷ್ಟೊಂದು ರೆಫರೆನ್ಸಸ್ ಕೊಟ್ರೆ ಜಡ್ಜ್ ಒಪ್ಕೊಳ್ತಾನೆ, ಹೌದು ಅಂತಾನೆ. ನೋಡಿ ಆ ಪ್ರಕಾರ ನೋಡಿ ಆತ ಆ ಪ್ರಕಾರನೇ ಜಡ್ಜ್ಮೆಂಟ್ ಬರೀತಾನೆ. ಅದೇ ತರ ಇಲ್ಲೂ ಕೂಡ ಬೃಹದಾರಣ್ಯಕ ಉಪನಿಷತ್. ಎಷ್ಟು ಉಪನಿಷತ್ ಇದಾವೆ ಅಂದ್ರೆ 108 ಉಪನಿಷತ್ ಇದಾವೆ. ಮುಖ್ಯವಾಗಿ ಇದು ನಾವು ಏನು ಕೈಯಲ್ಲಿ ಇಟ್ಕೊಂಡು ಓದ್ತಿದೀವಲ್ವಾ ಭಗವದ್ಗೀತೆ, ಇದು ಕೂಡ ಆ ಒಂದು ಉಪನಿಷತ್. 108 ಉಪನಿಷತ್ತುಗಳಲ್ಲಿ ಗೀತೋಪನಿಷತ್ ಅಂತ. ಈ ಉಪನಿಷತ್ತುಗಳಿಗೆಲ್ಲ ಒಂದು ಏನು ಗುಣಲಕ್ಷಣ ಇರುತ್ತೆ, ಏನಂದ್ರೆ ಒಬ್ಬ ಶಿಷ್ಯ ಗುರುಗಳನ್ನ ಪ್ರಶ್ನೆ ಮಾಡ್ತಿರ್ತಾರೆ. ಆ ಪ್ರಶ್ನೆಗೆ ಪ್ರತಿಯಾಗಿ ನೋಡಿ ಗುರು ಉತ್ತರ ಕೊಡ್ತಾನೆ. ಅದರಲ್ಲಿ ಉಪನಿಷತ್ ಗುರುವಿನ ಪಾದದ ಹತ್ರ ಹೋಗಿ ಕೂತ್ಕೊಂಡು ಆತ ನೋಡಿ ವಿಚಾರಣೆ ಮಾಡೋದು, ಇದ್ಯಾಕೆ, ಇದು ಹೆಂಗೆ, ಏನು ಅಂತ ಕೇಳೋದು, ಅದಕ್ಕೆ ಗುರು ಉತ್ತರಿಸೋದು. ಇದು ಉಪನಿಷತ್ತುಗಳಲ್ಲಿ ಬರುತ್ತೆ. ನೋಡಿ ಇದರಲ್ಲಿ ಮೂಲವಾಗಿ ತತ್ವ ಬರುತ್ತೆ, ಫಿಲಾಸಫಿ ಇರುತ್ತೆ. ನೋಡಿ ಹಿಂಗೆ ಅದಕ್ಕೆ ನಮ್ಮ ಶಂಕರಾಚಾರ್ಯರು ಹೇಳ್ತಾರೆ, ಏನು ಸರ್ವೋಪನಿಷದೋ ಗಾವು ದುಗ್ಧೋ ಗೋಪಾಲನಂದನು. ನೋಡಿ ಈ ತರ 108 ಉಪನಿಷತ್ ಇದಾವೆ. ಅವುಗಳ ಎಲ್ಲ ಒಟ್ಟಾರೆ ಸಾರಾಂಶ ಎಲ್ಲಿದೆ ಅಂದ್ರೆ ಭಗವದ್ಗೀತೆಯಲ್ಲಿದೆ. ನೋಡಿ ಹಂಗೆ ಎಲ್ಲ ವೇದ ಸಾಹಿತ್ಯದ ಸಾರ ಎಲ್ಲಿದೆ ಅಂದ್ರೆ ಶ್ರೀಮದ್ ಭಾಗವತದಲ್ಲಿದೆ. ನೋಡಿ ಹಂಗೆ ಆ ಒಂದು ಪ್ರಕಾರ ನೋಡಿ ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ನೋಡಿ 5.9.1 ನೋಡಿ ಈ ರೆಫರೆನ್ಸ್ ಕೂಡ ಹೇಳ್ತಾರೆ. ಅವನು ಎಲ್ಲ ಬಗೆಯ ಆಹಾರವನ್ನು ಅರಗಿಸಿಕೊಳ್ಳಲು ನೆರವಾಗುವುದರಿಂದ ಜೀವಿಯು ತಿನ್ನುವ ಪ್ರಕ್ರಿಯೆಯಲ್ಲಿ ಸ್ವತಂತ್ರನಲ್ಲ. ನಾವು ಎಷ್ಟು ಮಟ್ಟಕ್ಕೆ ಭಗವಂತನ ಮೇಲೆ ನೋಡಿ ಭಗವಂತನ ಕೃಪೆಯಲ್ಲಿ ಅವಲಂಬಿತರಾಗಿದ್ದೀರಿ ಅಂತಂದ್ರೆ ನಾವು ತಿನ್ನೋ ಆಹಾರ ಕೂಡ ಜೀರ್ಣ ಮಾಡೋದಕ್ಕೆ ಭಗವಂತನ ಕೃಪೆ ಬೇಕು. ನಾವೇನ್ ಮಾಡ್ತೀವಿ, ದೇವರೇ ಇಲ್ಲ ಅಂತ ಹೇಳ್ತೀವಿ, ಉಲ್ಟಾ ಪಲ್ಟಾ ಮಾತಾಡ್ತೀವಿ. ನೋಡಿ ಭಗವಂತನ ವಿರೋಧವಾಗಿ ನಡ್ಕೊಳ್ಳೋ ತರ ನೋಡಿ ನನ್ ದೇವ್ರು ಇದ್ದಾನೆ ಅಂತ ನಾನು ನಂಬಲ್ಲ, ನೋಡಿ ದೇವ್ರಿಲ್ಲ, ನೋಡಿ ಈ ತರ ಹೀಗಳಿಯೋದು. ನೋಡಿ ನಾವು ತಿನ್ನೋ ಆಹಾರವನ್ನ ಜೀರ್ಣ ಮಾಡ್ಕೊಳಕ್ಕೆ ಭಗವಂತನ ಕೃಪೆ ಬೇಕು ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಅಲ್ವಾ. ನೋಡಿ ಯಾವ ಮಟ್ಟಕ್ಕೆ ಈ ಭಕ್ತಿ ಸೇವೆ ಅಂತ ನಾವೇನ್ ಮಾಡ್ತೀವಲ್ಲ, ನೋಡಿ ಇದು ಭಗವಂತನಿಗೆ ಈ ಎಲ್ಲಾ ಕೃಪೆ ಕೊಡೋದಕ್ಕೆ ಕೃತಜ್ಞತೆ ಸೂಚಿಸುವಂತ ಒಂದು ಪ್ರಯತ್ನ. ನೋಡಿ ನೋಡಿ ಆಹಾರ ಹೆಂಗ್ ಬೆಳೆಯುತ್ತೆ, ಸೂರ್ಯನ ಬೆಳಕ್ಬೇಕು. ನೋಡಿ ಭೂಮಿಯಲ್ಲಿ ಒಂದು ಸತ್ವ ನೋಡಿ ಭೂಮಿಯಲ್ಲಿರೋ ಪೋಷಕಾಂಶಗಳೆಲ್ಲ ಹೀರ್ಕೋಬೇಕು. ಇರ್ಲಿ ನೋಡಿ ಹಿಂಗೆ ಭೂಮಿಯಲ್ಲಿ ಇರುವಂತ ಪೋಷಕಾಂಶ ಹೀರ್ಕೋಬೇಕು, ನೀರ್ ಬೇಕು, ಸೂರ್ಯನ ಬಿಸಿಲು ಬೇಕು, ನೋಡಿ ಇವೆಲ್ಲ ಬೇಕು. ಇದರಿಂದ ಆಹಾರ ತಯಾರಾಗುತ್ತೆ. ಧಾನ್ಯಗಳು, ಹಣ್ಣು, ತರಕಾರಿ. ನೋಡಿ ಅದನ್ನೇ ಹಿಂದಿನ ಶ್ಲೋಕದಲ್ಲಿ ಕೂಡ ಓದಿದ್ವಿ ನಾವು, ಏನಂತ ಚಂದ್ರನ ವಿಷಯವಾಗಿ ಓದಿದ್ವಿ. ನಿನ್ನೆ ದಿನ ಏನ್ ಓದಿದ್ವಿ, ಚಂದ್ರನ ವಿಷಯವಾಗಿ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ಆಯ್ತು ಸರಿ, ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನ ನೀಡುತ್ತೇನೆ. ನೋಡಿ ನಾವ್ ಏನ ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು ಎಲ್ಲ ತಿಂತೀವಲ್ವಾ, ಅದ್ ತಿಂದ್ರೆ ನಮ್ಗೆ ಶಕ್ತಿ ಬರುತ್ತೆ. ಹೌದಾ, ನಾವೆಲ್ಲ ಇವತ್ತು ಬದುಕಿದೀವಿ ಅಂದ್ರೆ ನೆನ್ನೆ ಊಟ ಮಾಡಿದ್ವಿ ನಾವು. ಅದು ನೋಡ ಶಕ್ತಿ, ಜೀವರಸ. ಆ ಜೀವರಸವನ್ನ ಕೊಡುವವನು ಕೃಷ್ಣ. ಆ ಜೀವರಸ ಎಲ್ಲಿಂದ ಹೆಂಗೆ ಬರುತ್ತೆ ಅಂದ್ರೆ ಚಂದ್ರನಿಂದ ಬರುತ್ತೆ ಅನ್ನೋದು ವಿಷಯ ಮಾಹಿತಿ. ನೋಡಿ ಹಂಗೆ ಜೀವರಸ ಅದು ನೋಡಿ ಆ ಶಕ್ತಿ ಎಲ್ಲದಕ್ಕೂ ಮೂಲ ಭಗವಂತ. ನೋಡಿ ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು ಎಲ್ಲ ಕೃಷ್ಣನೇ ಕೊಡೋದು ಅವುಗಳಿಗೆಲ್ಲ.
ನೋಡಿ ಚಂದ್ರನ ತೇಜಸ್ಸಿಂದ ಆ ಬೆಳಕಿಂದ ನೋಡಿ ಆ ಬೆಳದಿಂಗಳು ನೋಡಿ ಅದರಲ್ಲಿ ಜೀವರಸ ಉತ್ಪತ್ತಿ ಆಗೋದು. ನೋಡಿ ಚಂದ್ರನಿಲ್ಲದೆ ಇದ್ರೆ ಜೀವರಸ ಉತ್ಪತ್ತಿ ಆಗೋದಿಲ್ಲ. ಅದಕ್ಕೆ ಆತನ ರಸಾಧಿಪತಿ ಸಸ್ಯಾಧಿಪತಿ ಅಂತ ಹೇಳೋದು. ನೋಡಿ ಆ ನೋಡಿ ಅದು ಕೃಷ್ಣನೇ. ಅದನ್ನ ತಿಂದದ ಆಹಾರವನ್ನ ಅರಗಿಸ್ಕೋಬೇಕು ಅಂದ್ರೆ ಅದು ಕೂಡ ಕೃಷ್ಣನೇ. ನೋಡಿ ಹಿಂಗೆ ಈ ವಿಷಯಗಳೆಲ್ಲ ಓದಿ ಕೇಳಿ ತಿಳ್ಕೊಂಡವರು ಏನಾಗ್ತಾರೆ, ಪಾಗಲ್ಲಾಗ್ಬೇಕು, ಕೃಷ್ಣನ್ಗೆ ಹುಚ್ಚಾಗ್ಬೇಕು. ಎಲ್ಲಾ ಕಡೆ ಕೃಷ್ಣನೇ, ಎಲ್ಲನೂ ಕೃಷ್ಣನೇ. ನೋಡಿ ಹಿಂಗೆ ಎಲ್ಲಾನು ಕೃಷ್ಣನೇ, ಎಲ್ಲವೂ ಕೃಷ್ಣ, ಎಲ್ಲ ಕಾರಣ ಕಾರಣ ಕೃಷ್ಣನೇ. ಹಿಂಗೆ ನೋಡಿ ನೀವೆಲ್ಲ ಓದಿ ಕೇಳಿ ತಿಳ್ಕೊಂಡು ಕೃಷ್ಣನ ಭಕ್ತರ ಆಗಲ್ಲ ಅನ್ನೋದು ದೊಡ್ಡ ಆಶ್ಚರ್ಯ. ಭಗವದ್ಗೀತೆ ಓದಿ ಆ ಕೃಷ್ಣನ ಭಕ್ತನಾಗಲ್ಲ, ಅವರು ಇನ್ನೇನೋ ಬೇರೆ ಬೇರೆ ಹೆಸರು ಹೇಳ್ತಾರೆ, ಕೃಷ್ಣನಿಗೆ ಶರಣಾಗಲ್ಲ, ಕೃಷ್ಣನಿಗೆ ಆ ಕೃತಜ್ಞತೆಯನ್ನ ತೋರಿಸಲ್ಲ ಅಂದ್ರೆ ಇದು ಆಶ್ಚರ್ಯ ಅಲ್ವಾ? ನೋಡಿ ಇವತ್ತಿನ ಶ್ಲೋಕ ಓದಿದ್ಮೇಲೆ ಪ್ರತಿದಿನ ನಾವು ಪ್ರತಿ ಸಂದರ್ಭದಲ್ಲೂ ಆಹಾರ ತಿನ್ಬೇಕಾದ್ರೆ ಕೃಷ್ಣ ಜ್ಞಾಪಕ ಬರ್ಬೇಕು, ಕೃಷ್ಣನಿಗೆ ಧನ್ಯವಾದ ಹೇಳ್ಬೇಕು. ನೋಡ ಆ ಆಹಾರ ಜೀವರಸವನ್ನು ಕೊಟ್ಟವನು ಕೃಷ್ಣ. ನೋಡಿ ನೋಡಿ ಅದನ್ನ ಕೃಷ್ಣನ್ಗೆ ಅರ್ಪಣೆ ಮಾಡಿರ್ತೀರಿ, ಆ ಆಹಾರ ತಿಂತೀರಿ, ಅದನ್ನ ಜೀರ್ಣ ಮಾಡಿಸೋನು ಕೃಷ್ಣ. ನೋಡಿ ಈ ಈ ಉಸಿರು ಇಲ್ಲಿ ಏನ್ ಹೇಳ್ತಿದಾರಲ್ವಾ, ದೇಹದಿಂದ ಹೊರಕ್ಕೆ ಹೋಗುವ ಮತ್ತೆ ಒಳಕ್ಕೆ ಬರುವ ಪ್ರಾಣವಾಯುವೊಂದಿಗೆ ಸೇರಿ ನಾನು 4 ವಿಧದ ಆಹಾರವನ್ನ ಜೀರ್ಣ ಮಾಡ್ತೇನೆ. ನೋಡಿ ಈ ಪ್ರಾಣ ಇಲ್ಲಿ ಇಲ್ಲಿ ಹೇಳ್ತಿರೋದು ಪ್ರಾಣವಾಯು. ನೋಡಿ ನಾವು ಹಿಂದೆ ನಾವು ಚರ್ಚೆ ಮಾಡಿದ್ವಿ, ಜ್ಞಾಪಕ ಇದೆಯಾ? 5 ತರದ ಆ ಪಂಚಪ್ರಾಣ ಏನೇನು? ಪಂಚಪ್ರಾಣ ಯಾವ್ಯಾವುದು? ಅಪಾನ ಉದಾನ ಸಮಾನ. ಕರೆಕ್ಟ್ ಮಾತಾಜಿ. ಅಪಾನ ಉದಾನ. ನೋಡಿ ನೋಡಿ ನಮ್ ದೇಹದಲ್ಲಿ ಹೆಂಗಿರುತ್ತೆ ಅಂದ್ರೆ ಕೆಳಗಿಂದ ಮೇಲಕ್ಕೆ ಪುಷ್ ಮಾಡ್ತಿರುತ್ತೆ. ನೋಡಿ ಉಡಾನ ಅಂತ ಅದ್ರ ಹೆಸರು, ಉಡಾನ್. ನೋಡಿ ನೋಡಿ ಇಲ್ಲಿ ತೋರಿಸಿ ನೋಡಿ. ಈ ಪ್ರಾಣಗಳು ನೋಡಿ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ. ನಾನು ಈ ಚಿತ್ರವನ್ನ ಹಿಂದೆ ತೋರಿಸ್ತೇನೆ, ಜ್ಞಾಪಕ ಇದೆಯಾ? ನೋಡಿ ಇಲ್ಲಿ ಕಾಣಿಸ್ತಿದೆ ನಿಮ್ಗೆ, ಆಪಾನ ಸಮಾನ ಪ್ರಾಣ ವ್ಯಾನ. ನೋಡಿ ಈ ಮಧ್ಯದಲ್ಲಿ ಆತ್ಮ ಇರೋದು, ಪಂಚಪ್ರಾಣಗಳ ಮಧ್ಯೆ ಆತ್ಮ ಇರೋದು. ಅದಕ್ಕೆ ಸತ್ತವ್ರಿಗೆ ಏನ್ ಹೇಳ್ತಾರೆ? ಪ್ರಾಣ ಹೋಯ್ತು ಅಂತ ಹೇಳ್ತಾರೆ. ಕೇಳಿದೀರಾ? ಕೇಳಿರ್ತೀರಿ ಅಲ್ವಾ? ಪ್ರಾಣ ಹೋಯ್ತು, ಪ್ರಾಣ ಇನ್ನೂ ಇದೆ, ನೋಡಿ ಈ ತರದೆಲ್ಲ ಕೇಳಿರ್ತೀರಿ. ಹಾ ನೋಡಿ ಈ ಚಿತ್ರದಲ್ಲಿ ನೋಡಿದ್ರೆ ನೋಡಿ ಒಂದ್ ಸ್ವಲ್ಪ ಅರ್ಥ ಆಗತ್ತೆ. ನೋಡಿ ಪ್ರಾಣವಾಯು, ನೋಡಿ ವ್ಯಾನವಾಯು, ಆಪಾನ ವಾಯು, ಉಡಾಣ ವಾಯು, ಸಮಾನ ವಾಯು. ನೋಡಿ ಈ 5 ಪ್ರಾಣಗಳ ವಾಯುಗಳ ಮಧ್ಯೆ ಆತ್ಮ ತೇಲ್ತಾ ಇರೋದು. ನೋಡಿ ಈ ನಂಗೆ ಅದನ್ನೇ ಪಂಚಪ್ರಾಣ ಅಂತ ಹೇಳೋದು. ನೋಡಿ ಇಲ್ಲಿ ಚಿತ್ರದಲ್ಲಿ ನೀವು ಕಾಣ್ತಿದ್ದೀರಿ ಅಲ್ವಾ? ನೋಡಿ ಇದು ದೊಡ್ಡ ವಿಜ್ಞಾನ. ಯಾರು ಪ್ರಾಣಾಯಾಮ ಯೋಗ ಪದ್ಧತಿಯಲ್ಲಿ ಪ್ರಾಣಾಯಾಮ ಮಾಡ್ತಾರಲ್ವಾ ಅವ್ರಿಗೆ ಇವೆಲ್ಲ ಶುದ್ಧಿ ಆಗ್ತಾ ಬರುತ್ತೆ. ನೋಡಿ ಶುದ್ಧಿ ಆದಾಗ ಏನಾಗುತ್ತೆ, ಅವ್ರಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ, ನೋಡಿ ತಿಳ್ಕೊಳಕ್ಕಾಗತ್ತೆ. ನೋಡಿ ಈ ತರದೆಲ್ಲ ಅವರು ವಿಷಯಗಳನ್ನ ನೋಡಿ ತಿಳ್ಕೊಳ್ಳುವಂಥದ್ದು. ನೋಡಿ ಇಲ್ಲಿ ನೀವು ಕಾಣ್ತಿದ್ದೀರಿ ಪಿತ್ತ. ಪಿತ್ತ ನೋಡಿ, ಪಿತ್ತ ನೆತ್ತಿಗೆ ಇರ್ತು ಅಂತ ಕೇಳಿರ್ತೀರಿ ನೀವು, ಕನ್ನಡ ಮಾತಲ್ಲಿ ಮಾತಾಡ್ತಿರ್ತೀರಿ. ಪಿತ್ತ ಕೆಲವೊಂದು ವಸ್ತುಗಳನ್ನ ಪಿತ್ತಕಾರಕ ಅಂತ ಹೇಳ್ತಾರೆ, ಹೌದಾ? ವಾತ ಪಿತ್ತ ಕಫ ಕೇಳಿರ್ತೀರಾ? ನೋಡಿ ಹಂಗೆ ವಾತ ಪಿತ್ತ ಕಫ ಅಂತ ನಾವು ವಿಭಾಗ ಮಾಡ್ತೀವಿ ಆಹಾರ ಅಲ್ವಾ? ನೋಡಿ ಹಿಂಗೆ ನೋಡಿ ವಾತ ಅಂದ್ರೆ ಗಾಳಿ, ನೋಡಿ ವಾತಾವರಣ, ನೋಡಿದ ಗಾಳಿ.
ಪಿತ್ತ ಅಂದ್ರೆ ಅದಕ್ಕೆ ಫೈರ್ ಎಲಿಮೆಂಟ್ ಬರುತ್ತೆ ನೋಡಿ. ಕೆಲವೊಂದು ಆಹಾರನ ತಿಂದ್ರೆ ಪಿತ್ತ ಜಾಸ್ತಿ ಆಗುತ್ತೆ, ಅದರಲ್ಲಿ ಫೈರ್ ಎಲಿಮೆಂಟ್ ಇರುತ್ತೆ, ಬೆಂಕಿ, ಅಗ್ನಿ. ನೋಡಿ ಅದೇ ತರ ಕಫ ನೋಡಿ, ಕಫ ಅಂದ್ರೆ ಅರ್ತ್, ಭೂಮಿ. ನೋಡಿ ಇವುಗಳ ಮಧ್ಯೆ ನೋಡಿ ಇದೆಲ್ಲ ದೊಡ್ಡ ವಿಜ್ಞಾನ. ಇವೆಲ್ಲ ಅರ್ಥ ಆಯ್ತು, ಇವೆಲ್ಲ ಬ್ಯಾಲೆನ್ಸ್ ಆಯ್ತು, ರೆಗ್ಯುಲೇಟ್ ಆಯ್ತು, ನೋಡಿ ಆ ವ್ಯಕ್ತಿ ಚೆನ್ನಾಗಿರ್ತಾನೆ. ಆಯುರ್ವೇದ ಶಾಸ್ತ್ರದ ಮೂಲ ತತ್ವ ಇದೆ. ಏನು? ವಾತ ಪಿತ್ತ ಕಫವನ್ನ ಇವುಗಳನ್ನ ತ್ರಿದೋಷ ಅಂತ ಹೇಳ್ತಾರೆ. ನೋಡಿ ಆ ತ್ರಿದೋಷಗಳನ್ನ ಸರಿಪಡಿಸೋದು. ದೇಹ ಈಗ ಆರೋಗ್ಯ ಕೆಡ್ತು, ನನಗೆ ಹುಷಾರಿಲ್ಲ, ಅಂದ್ರೆ ಈ ವಾತ ಪಿತ್ತ ಕಫದಲ್ಲಿ ಅಸಮತೋಲನ ಆಗಿದೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳೋದು. ನೋಡಿ ಈಗ ಆ ವಾತ ಪಿತ್ತ ಕಫವನ್ನ ಸಮತೋಲನ ಮಾಡಿದ್ರೆ ಆತನ ಆರೋಗ್ಯವಂತ ಆಗ್ತಾನೆ. ಅದು ಅಸಮತೋಲನವಾಗಿದ್ರೆ ಆತನ ಆರೋಗ್ಯ ಕೆಟ್ಟಿದೆ ಅಂತ. ನೋಡಿ ಈ ಆಯುರ್ವೇದದಲ್ಲಿ ಕೊಡುವಂತ ಎಲ್ಲಾ ಚಿಕಿತ್ಸೆಗಳು ಆ ತ್ರಿದೋಷಗಳನ್ನ ಸರಿ ಮಾಡೋ ಪ್ರಯತ್ನ. ನೋಡಂಗೆ ನೋಡಿ ಅದನ್ನೇ ನೀವು ಈ ಚಿತ್ರದಲ್ಲಿ ಕಾಣ್ತಿದ್ದೀರಿ. ನೋಡಿ ಹಂಗಾಗಿ ವ್ಯಾನ, ಉಡಾಣ, ಪ್ರಾಣ, ನೋಡಿ ಸಮಾನ, ಆಪಾನ, ನೋಡಿ ಇವೆಲ್ಲ ಕಂಠಪಾಠ ಆಗ್ಬೇಕು. ನೋಡಿ ನೋಡಿ ಅದನ್ನೇ ತಾವು ಇಲ್ಲೆಲ್ಲ ಕಾಣ್ತಾ ಇದ್ರಿ, ಪಂಚಪ್ರಾಣ. ನೋಡಿ ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಿರುವಂತದ್ದು, ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನೋಡಿ ಇದು ಆಗೋದು. ನೀವು ನಿಮ್ಮ ಗಾಡಿ 2 ವೀಲರ್ ಆಗ್ಲಿ 4 ವೀಲರ್ ಆಗ್ಲಿ ಅದಕ್ಕೂ ಕೂಡ ಒಂದು ಕಾರ್ಬೊರೇಟರ್ ಅಂತ ಇರುತ್ತೆ. ನೀವು ನೋಡಿರ್ತೀರಿ, ಏರ್ ಫಿಲ್ಟರ್ ಅಂತೆಲ್ಲ ನೋಡಿರ್ತೀರಿ, ಕೇಳಿರ್ತೀರಿ. ಯಾರು ಗಾಡಿ ಓಡಿಸ್ತೀರಿ ನಿಮ್ಗೆಲ್ಲ ಗೊತ್ತು ಅಲ್ವಾ? ಏರ್ ಫಿಲ್ಟರ್ ಅಂತ ಇರುತ್ತೆ, ಕಾರ್ಬೊರೇಟರ್. ನೋಡಿ ಅಲ್ಲಿ ಆ ಪೆಟ್ರೋಲ್ ಬರ್ನ್ ಆಗ್ಬೇಕು ಅಂತಂದ್ರೆ ಕೂಡ ಏರ್ ಬೇಕು. ಏರ್ ಬ್ಲಾಕ್ ಆಯ್ತು, ಪೆಟ್ರೋಲ್ ಅಲ್ಲಿ ಬರ್ನ್ ಆಗಲ್ಲ. ನೋಡಿ ಪೆಟ್ರೋಲ್ ಬರ್ನ್ ಆಗಿ ಅದು ಶಕ್ತಿಯಾಗಿ ಗಾಡಿ ಓಡಬೇಕು ಅಂದ್ರೆ ಗಾಳಿ ಬೇಕು. ನೋಡಿ ಏರ್ ಇಲ್ದೆ ಅದು ಬರ್ನ್ ಆಗಲ್ಲ. ನೋಡಿ ಅದೇ ತರನೇ ನಮ್ಮ ದೇಹದಲ್ಲೂ ಕೂಡ ಆ ಆಹಾರ ಬರ್ನ್ ಆಗ್ಬೇಕು ಅಂದ್ರೆ ಅದಕ್ಕೆ ಗಾಳಿ ಬೇಕು, ವಾಯು ಬೇಕು. ನೋಡಿ ಅದನ್ನೇ 2 ತರ ವಾಯು, ಒಳಕ್ಕೆ ಹೋಗುವಂಥದ್ದು, ಆಚೆ ಬರೋದು. ಹೆಂಗೆ ಗಾಡಿಗೆ ನೋಡಿ, ಗಾಡಿಗಳಲ್ಲಿ ನೀವು ನೋಡಿರ್ತೀರಿ, ಹೊಗೆ ಬರುತ್ತೆ, ಆಚೆ ಬರುತ್ತೆ, ಏರ್ ಫಿಲ್ಟರ್ ಅಲ್ಲಿ ಹೊಗೆ ಇಳ್ಕೊಳ್ಳುತ್ತೆ. ನೋಡಿ ಈ ಸೈಲೆನ್ಸರ್ ಅಲ್ಲಿ ಹೊಗೆ ಆಚೆ ಬರುತ್ತೆ ಅಲ್ವಾ? ನೋಡಿ ಹಂಗೆ ಇದು ಕೂಡ, ಈ ದೇಹನು ಕೂಡ ಒಂದು ಯಂತ್ರದ ತರ. ಯಾವ ತರ ಯಂತ್ರ? ಯಂತ್ರ ರೂಢಾಣಿ ಮಾಯೆಯ. ನೋಡಿ ಈ ಮಾಯೆ ದೇವಿ ನೋಡಿ ಈ ದೇಹನ ಹೆಂಗ್ ಮಾಡಿದಾಳೆ ಅಂದ್ರೆ ಇದೊಂದು ಯಂತ್ರ. ನೋಡಿ ಯಂತ್ರ ಹೆಂಗ್ ನಡೆಯುತ್ತೋ ಅದೇ ತರ ದೇಹ ಕೂಡ ನಡೆಯುತ್ತೆ. ಇವೆಲ್ಲ ಹೇಳಿ ಕೇಳಿ ತಿಳ್ಕೊಂಡ್ಮೇಲೆ ಏನ ಅನ್ಸ್ಬೇಕು ಅಂದ್ರೆ, ನಾನು ದೇಹ ಅಲ್ಲ, ಆತ್ಮ ಅಂತ. ಇದು ದೇಹ ಅನ್ನುವಂಥದ್ದು ಒಂದು ಯಂತ್ರ ಅಂತ. ಆ ಯಂತ್ರ ನಡೆಯಕ್ಕೆ ಒಂದು ವ್ಯವಸ್ಥೆ ಅಂತ. ಅದೇನ್ ವ್ಯವಸ್ಥೆ ಅಂದ್ರೆ, ಈಗ ನಿಮ್ ಗಾಡಿಗೆ ಹೆಂಗೆ ಪೆಟ್ರೋಲ್ ಹಾಕಿ ಆ ಪೆಟ್ರೋಲ್ ಬರ್ನ್ ಆಗಿ ನೋಡ ಅದರಿಂದ ಶಕ್ತಿ ಉತ್ಪನ್ನ ಆಗಿ ಗಾಡಿ ಮುಂದಕ್ಕೆ ಹೋಗುತ್ತೋ, ಆ ತರ ಈ ದೇಹನು ಕೂಡ ಒಂದು ಯಂತ್ರ. ಆ ಯಂತ್ರದಲ್ಲಿ ಒಂದು ವ್ಯವಸ್ಥೆ. ನೋಡಿ ಅದೇ ಆ ವ್ಯವಸ್ಥೆ ಬಗ್ಗೆ ಇಲ್ಲಿ ವಿಚಾರ. ನೋಡಿ ಎಲ್ಲ ಜೀವಿಗಳ ದೇಹದಲ್ಲಿ ಜಠರಾಗ್ನಿ ನಾನು, ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡ್ತೇನೆ. ನೋಡಿ ದೇಹ ಇದೊಂದು ಯಂತ್ರ. ಈ ನೋಡಿ ಹಿಂಗೆ ಇಲ್ಲಿ ಈ ಜೀರ್ಣ ಆಗೋದಕ್ಕೂ ಕೂಡ ಒಂದು ವ್ಯವಸ್ಥೆ. ನೋಡಿ ಹೆಂಗೆ ವ್ಯವಸ್ಥಿತವಾಗಿ ನಡೀತಾ ಇದೆ ನೋಡಿ. ಇವೆಲ್ಲ ನೋಡಿ ಕೇಳಿ ವಿಚಾರಗಳು ತಿಳ್ಕೊಂಡ್ಮೇಲೆ ಏನಾಗ್ಬೇಕು ನಾವು? ಕೃಷ್ಣನ ಭಕ್ತರಾಗ್ಬಿಡ್ಬೇಕು. ಇದು ಕೃಷ್ಣ ಬಯಸ್ತಾನೆ. ನೋಡಿ ಈ ವಿಷಯ ಮಾಹಿತಿ ಕೇಳಿದ್ವಲ್ಲ, ಈಗ ಗ್ರಹಣ ಶಕ್ತಿ ನಾವು ಕೇಳಿದ್ವಿ, ನೋಡಿ ಅದನ್ನ ಧಾರಣೆ ಮಾಡಿದ್ವಿ, ಕೇಳಿದ್ವಿ, ಇಟ್ಕೊಂಡಿದೀವಿ. ಈಗ ನಾವು ನೋಡಿ ಊಟ ಮಾಡೋ ಹೊತ್ನಾಗೆಲ್ಲ ಇದು ಸ್ಮರಣೆ ಆಗ್ಬೇಕು. ನೋಡಿ ಯಾವಾಗೆಲ್ಲ ಊಟ ತಿಂತೀವೋ ಅವಾಗೆಲ್ಲ ಈ ಶ್ಲೋಕ ಜ್ಞಾಪಕ ಬರ್ಬೇಕು. ನೋಡಿ ಜ್ಞಾಪಕ ಬರಲ್ಲ ಅಂದ್ರೆ ಬರ್ಸ್ಕೋಬೇಕು, ಸಾಧ್ಯವಾದ್ರೆ ಕಂಠಪಾಠ ಮಾಡ್ಬೇಕು.
ಏನಾಗಲ್ ಏನೂ ಇಲ್ಲ, ಅಷ್ಟು ಗೊತ್ತು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಂ ಆಶ್ರಿತಃ. ನೋಡಿ, ಇಷ್ಟು ಹೇಳ್ಕೊಳಕ್ ಏನಾದ್ರೂ ಸಾಧ್ಯವಾದ್ರೆ ಹೇಳ್ಕೋಬೇಕು. ಇದನ್ನ ಊಟ ತಿನ್ಬೇಕಾದ್ರೆ ಈ ಶ್ಲೋಕ ಜ್ಞಾಪಕ ಬರ್ಬೇಕು. ಇನ್ಮೇಲೆ ಬರುತ್ತಾ ಮಾಡ್ಕೋತೀರಾ? ಕೊನೆ ಪಕ್ಷ ಶ್ಲೋಕನೇ ಬರಲ್ಲ ಅಂದ್ರೆ ಕೊನೆ ಪಕ್ಷ ಅರ್ಥ ಆದ್ರೂ ಗೊತ್ತಿರ್ಬೇಕು. ಇಲ್ಲ ನನಗೆ ಶ್ಲೋಕಗಳೆಲ್ಲ ಜ್ಞಾಪಕ ಇಲ್ಲ, ಕಂಠಪಾಠ ಮಾಡಕ್ ಆಗಲ್ಲ ಅಂದ್ರೆ ಪರವಾಗಿಲ್ಲ, ಇಟ್ಸ್ ಓಕೆ. ಅಟ್ಲೀಸ್ಟ್ ಕೊನೆ ಪಕ್ಷ ಆ ಊಟ ತಿಂತಿದೀವಿ, ಇದು ಜೀರ್ಣ ಆಗ್ಬೇಕು, 4 ತರದ ಆಹಾರ ತಿಂತಿದೀವಿ, ಈ ಜೀರ್ಣ ಮಾಡೋನು ಕೃಷ್ಣ ಅಂತ ಗೊತ್ತಿದ್ರೆ ಆ ಕೃಷ್ಣನ್ಗೆ ಧನ್ಯವಾದಗಳು ಹೇಳಿದ್ರೆ, ನೋಡಿ ಆ ಕೃಷ್ಣನ್ಗೆ ನೋಡಿ ಭಕ್ತಿ ಸೇವೆ ಮಾಡೋದಕ್ಕೆ ಮನ್ಸಾದ್ರೆ, ಆತನ ನಾಮವನ್ನ ಜಪಿಸಕ್ಕೆ ಇಷ್ಟ ಆದ್ರೆ ನೋಡಿ ಅದೇ ಪರಿಪೂರ್ಣತೆ. ಇವೆಲ್ಲ ಹೇಳಿ ಕೇಳಿ ತಿಳ್ಕೊಂಡು ಏನ್ ಮಾಡ್ಬೇಕು ಈಗ ನಾವು? ಏನ್ ಮಾಡ್ಬೇಕು ಮಾತಾಜಿ? ಕೃಷ್ಣ ಏನ್ ಬಯಸ್ತಾನೆ ನಮ್ಮ ಕಡೆಯಿಂದ? ಭಕ್ತರಾಗ್ಬೇಕು. ಇಷ್ಟೇ, ಇಷ್ಟೇ ಇದೇ ಕೊನೆ ಕನ್ಕ್ಲೂಷನ್ ಇಷ್ಟೇ. ಇದೆಲ್ಲ ಇನ್ಫಾರ್ಮೇಶನ್ ನೋಡಿ, ಇದೆಲ್ಲ ಮಾಹಿತಿ. ಈಗ ಕೇಳಿ ತಿಳ್ಕೊಂಡ್ಮೇಲೆ ಕೃಷ್ಣನಲ್ಲಿ ಭಕ್ತಿ ಜಾಸ್ತಿ ಆಗ್ಬೇಕು. ನೀನೇ ಅಪ್ಪ, ಎಲ್ಲ ನೀನೇ ಅಂತ ಅನ್ಬೇಕು. ನಿನ್ ಬಿಟ್ಟು ಏನು ಬದುಕಕ್ಕಾಗಲ್ಲ. ಇದು ಒಂಥರ ಗೆಟಿಂಗ್ ಐಸ್ ಟು ಸಿ ಗಾಡ್. ಕೃಷ್ಣನನ್ನ ನಾವು ಇದೊಂಥರ ವಿಭೂತಿ ಯೋಗ, ಎಲ್ಲೆಲ್ಲಿ ಯಾರ್ಯಾರು ಹೆಂಗೆ ನೋಡ್ಬೋದು ಕೃಷ್ಣನನ್ನ ಅನ್ನುವಂತ ಒಂದು ನೋಡಿ ನಮ್ಗೆ ಮಾಹಿತಿ, ಉಪಾಯ. ಇಲ್ಲದೆ ಇದ್ರೆ ಏನಾಗತ್ತೆ, ಕೃತಜ್ಞ ನೋಡಿ ಅಂದ್ರೆ ಈ ಕೃತಜ್ಞತೆ ಇಲ್ದಿರೋರು ಆಗ್ತೀವಿ ಅಷ್ಟೇ. ನೋಡಿ ನೋಡಿ ಕೃಷ್ಣ ಬಯಸ್ತಾನೆ. ನೋಡಿ ವಿಚಾರ ಎಲ್ಲ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಇವೆಲ್ಲ ಕೇಳಿ ಆತನ ಭಕ್ತನಾಗ್ಲಿ ಅಂತ. ನೋಡಿ ನೋಡಿ ಆಗ್ತೀವ ನಾವು? ನೋಡಿ ಆಗ್ಬೇಕು. ನೋಡಿ ಕೊನೆ ಪಕ್ಷ ಊಟ ಮಾಡೋ ಸಂದರ್ಭದಲ್ಲಿ ಆದ್ರೂ ಕೂಡ ಕೃಷ್ಣನನ್ನ ಜ್ಞಾಪಿಸ್ಕೊಳ್ಳೋಕೆ ಒಂದು ನೋಡಿ ಆಧಾರ, ಮೂಲ ನೋಡಿ ಆ ವಿಚಾರ. ಇನ್ಮೇಲೆ ಏನಾದ್ರೂ ಊಟ ತಿನ್ನೋ ಸಂದರ್ಭದಲ್ಲಿ ನೋಡಿ ಕೃಷ್ಣನನ್ನ ಜ್ಞಾಪಿಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ಬೇಕು. ನೋಡಿ ಆ ಜಠರಾಗ್ನಿ ವಿಚಾರ, ಅವನು ಎಲ್ಲ ಬಗೆಯ ಆಹಾರವನ್ನು ಅರಗಿಸಿಕೊಳ್ಳಲು ನೆರವಾಗುವುದರಿಂದ ಜೀವಿಯು ತಿನ್ನುವ ಪ್ರಕ್ರಿಯೆಯಲ್ಲಿ ಸ್ವತಂತ್ರನಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ ಕೈಯಲ್ಲಿ ಏನೂ ಆಗಲ್ಲ, ಏನೂ ಇಲ್ಲ, ನಂದು ಅಂತ ಏನೂ ಇಲ್ಲ. ಎಲ್ಲಾ ಕೃಷ್ಣನೇ. ಆಹಾರನು ಕೂಡ ಕೃಷ್ಣನೇ, ಆ ನೀರು ಕೂಡ ಕೃಷ್ಣನೇ. ನೋಡಿ ಆಹಾರನ ತಿಂದು ಅದನ್ನ ಜೀರ್ಣ ಮಾಡ್ಕೊಡೋದು ಕೃಷ್ಣನೇ. ನೋಡಿ ಹಂಗೆ ನೋಡಿ ನಾವು ಹಿಂದೆ ನೋಡಿ ಒಂದು ಕಾರಣಗಳನ್ನ ಓದಿದ್ವಿ. ಕ್ಷೇತ್ರಜ್ಞ, ಯಾರ್ಯಾರೆಲ್ಲ ರೆಸ್ಪಾನ್ಸಿಬಲ್ ಇರ್ತಾರೆ, ಅದಕ್ಕೆ ಜವಾಬ್ದಾರಿ. ಒಂದು ಕ್ರಿಯೆ ಆಗತ್ತಂದ್ರೆ ಅದಕ್ಕೆಲ್ಲ ಯಾರ್ಯಾರು? ನಾವು ಮನುಷ್ಯರು, ಜೀವ ಮಾಡೋದು ಬಯಕೆ ಅಷ್ಟೇನೆ. ನಾವು ಆಸೆ ಪಡ್ತೀವಿ, ನೋಡಿ ತಂದೆ ಆಗಿ ಆತ ಪೂರೈಸ್ತಾನೆ. ನೋಡಿ ನಾವ್ ಹಿಂದೆ ಟ್ರಯಾಂಗಲ್ ಬರ್ದಿದ್ವಿ, ಜ್ಞಾಪಕ ಇದೆಯಾ? ಈ ತರ ಟ್ರಯಾಂಗಲ್, ಒಂದು ತ್ರಿಭುಜ. ನೋಡಿ ಈ ತ್ರಿಭುಜದಲ್ಲಿ ನೋಡಿ ಇಲ್ಲಿ ಈಶ್ವರ ಅಂದ್ರೆ ಕೃಷ್ಣ, ನೋಡಿ ಕೃಷ್ಣ, ನೋಡಿ ಇಲ್ಲಿ ಜೀವ. ನೋಡಿ ಜೀವ ಬಯಸ್ತಾನೆ, ತನಗೇನೋ ಬೇಕು ಅಂತ ಬಯಸ್ತಾನೆ. ನೋಡಿ ಆ ಬಯಸಿದ್ದು ನೋಡಿ ಈಶ್ವರನಲ್ಲಿ ಕೇಳ್ಕೊತಾನೆ. ನೋಡಿ ಪರಮಾತ್ಮ ನೋಡಿ ಆತ್ಮ ಪರಮಾತ್ಮನಲ್ಲಿ ಕೇಳ್ಕೊಳುತ್ತೆ. ನೋಡಿ ಈಶ್ವರ ನೋಡಿ ಪ್ರಕೃತಿಗೆ ಆರ್ಡರ್ ಮಾಡ್ತಾನೆ. ನೋಡಿ ಈತ ಅಪ್ಪ, ನೋಡಿ ಪ್ರಕೃತಿ ಅಮ್ಮ. ನೋಡಿ ನಮಗ್ ಬೇಕಾದ್ದು ನೋಡಿ ಹಿಂಗೆ ತಂದೆ ಹಿಂಗ್ ಕೇಳಿದ್ರೆ, ಅಥವಾ ನೀವು ಹಿಂಗಾದ್ರೂ ಬರ್ಕೊಳ್ಳಿ, ನಾವು ಪ್ರಕೃತಿ ಕೇಳಿದ್ರೆ ಪ್ರಕೃತಿ ಅಪ್ಪನ ಕೇಳಿ ಅಪ್ಪನಿಂದ ಕೊಡ್ಸೋದು. ಹಿಂಗಾದ್ರೂ ತಗೊಳ್ಳಿ, ಹಂಗಾದ್ರೂ ತಗೊಳ್ಳಿ, ಇದೇ ಸರಿ. ಜೀವಾತ್ಮ ನೋಡಿ ಪ್ರಕೃತಿಯಿಂದ ಏನೋ ಬೇಕು ಅಂತ ಬಯಸಿದ್ರೆ ನೋಡ ತಾಯಿ ತಂದೆ ನೋಡ ಗಂಡನನ್ನ ಕೇಳೋದು. ನೋಡ ಆ ಗಂಡ ನಮ್ಗೆ ಈ ತರ ಹಿಂಗ್ ಕೊಡ್ಸೋದು. ಅರ್ಥ ಆಗ್ತಿದ್ಯಾ? ನಿಮ್ ಮನೆಯಲ್ಲಿ ನಿಮ್ಮ ಬಹುಶಃ ಯಾರು ನೀವೆಲ್ಲ ಗೃಹಿಣಿಯರು ಇರ್ತೀರಿ, ನಿಮ್ ಮಕ್ಕಳಿದ್ದಾರೆ ನಿಮ್ ಮನೆಯಲ್ಲಿ. ನೋಡಿ ಈ ತರ ಮಕ್ಕಳಿಗೆ ಬೇಕಾದೆಲ್ಲ ಹಿಂಗೆ ಅಲ್ವಾ ಆಗೋದು? ಏನಾದ್ರು ಮಕ್ಕಳಿಗೆ ಬೇಕಂದ್ರೆ ತಾಯಿನ ಕೇಳ್ತಾರೆ, ತಾಯಿ ತಂದೆಗೆ ಹೇಳ್ತಾರೆ, ನೋಡಿ ಆ ತಂದೆ ಮಕ್ಕಳಿಗೆ ತಂದು ಕೊಡಿಸ್ತಾರೆ ಅಲ್ವಾ? ಇದೆ ಅಲ್ವಾ? ಸಾಮಾನ್ಯವಾಗಿ ಹಿಂಗೆ ಅಲ್ವಾ ಆಗೋದು? ಹೌದು, ಸಾಮಾನ್ಯವಾಗಿ ಹಿಂಗೆ ಆಗೋದು. ನೋಡಿ ಹಂಗೆ. ಹೌದಾ? ನಿಮ್ಗೆ ಯಾರಿಗಾದ್ರೂ ವಿರೋಧ ಇದೆಯಾ ಈ ಮಾತು?
ಇಲ್ಲ ಪ್ರಭು, ಅದೇ ಪ್ರಭುಜಿ ಆಗೋದು. ಹಾ, ಮಕ್ಕಳು ತಾಯಿಗೆ ಈ ತರ ಹೇಳೋದು ಪ್ರಭುಜಿ ಪ್ರಭು. ನಡೆಯುವಾಗ ಮಕ್ಕಳು ತಾಯಿ ಕೇಳ್ತಾರೆ, ತಾಯಿ ಏನ್ ಮಾಡ್ತಾರೆ, ತನ್ನ ಗಂಡನ್ಗೆ ಹೇಳ್ತಾರೆ, ನೋಡಿ ಹೌದು, ಅವ್ರು ತಂದು ಕೊಡ್ತಾರೆ. ಅವ್ರು ತಂದು ಕೊಡ್ತಾರೆ, ನೋಡಿ ಅವ್ರು ಕೊಡಿಸ್ತಾರೆ. ನೋಡಿ ಹಂಗೆ ಜಗತ್ತು ನಡೀತಿರೋದು, ಹಿಂಗೆ ನಡೀತಿರೋದು. ಅದು ನಮ್ಮ ಕುಟುಂಬ ಆಗ್ಬೋದು, ನೋಡಿ ಅದು ಜಗತ್ತಾಗ್ಬೋದು. ನೋಡಿ ಹಂಗೆ ಭಗವಂತನ ಅನುಮತಿ ಇಲ್ಲದೆ, ನೋಡಿ ನೋಡಿ ಆತನ ಕೃಪೆ ಇಲ್ಲದೆ ಏನೂ ಆಗಲ್ಲ. ನೋಡಿ ಆ ಸಂಬಂಧವನ್ನ ಮರ್ತು ಹೋಗ್ಬಿಟ್ಟಿದೀವಿ ನಾವು. ನೋಡಿ ಈ ಭಗವದ್ಗೀತೆ ನೋಡಿ ವಿಧಾನಗಳ ಮುಖಾಂತರ ನಾವು ಅದನ್ನ ವಾಪಸ್ ಜ್ಞಾಪಿಸ್ಕೊಳ್ಳುವಂತ ಪ್ರಯತ್ನ. ನೋಡಿ ಹಿಂಗೆ ನೋಡಿ ಅವನು ಎಲ್ಲ ಬಗೆಯ ಆಹಾರವನ್ನು ಅರಗಿಸಿಕೊಳ್ಳಲು ನೆರವಾಗುವುದರಿಂದ ಜೀವಿಯು ತಿನ್ನುವ ಪ್ರಕ್ರಿಯೆಯಲ್ಲಿ ಸ್ವತಂತ್ರನಲ್ಲ. ಇಷ್ಟು ಅಂಶ ಗೊತ್ತಾಗ್ಬಿಟ್ರೆ ನೋಡಿ ಭಗವಂತನಿಗೆ ಕೃತಜ್ಞತೆಗಳು. ನಮ್ಗೆ ಏನು ಸ್ವತಂತ್ರ ಇಲ್ಲ ನೋಡಿ. ನಾವು ಮಾಡೋದೆಲ್ಲನೂ ಆಸೆ ಬಯಸ್ತೀವಿ, ನೋಡಿ ಅದನ್ನ ಪೂರೈಸ್ತಾನೆ. ಅದನ್ನೇ ನೋಡಿ ನಾವು ಉಪನಿಷತ್ತಿನ ಒಂದು ಶ್ಲೋಕ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್. ನೋಡಿ ನಿತ್ಯ, ನೋಡಿ ನೋಡಿ ನಿತ್ಯೋ ನಿತ್ಯಾನಾಂ, ನೋಡೊಬ್ಬ ನಿತ್ಯ ಇದ್ದಾನೆ. ನೋಡಿ ಇನ್ನ ನಿತ್ಯಾನಾಂ, ನಿತ್ಯಾನಾಂ, ನೋಡಿ ಒಬ್ಬ ನಿತ್ಯನಾದವನು ಒಬ್ಬ ಇದ್ದಾನೆ. ನೋಡಿದ್ರೆ ಶ್ಲೋಕ ನಿತ್ಯಾನಾಂ ಅಂದ್ರೆ ಬಹುವಚನ, ಪ್ಲೂರಲ್. ನೋಡಿ ನಿತ್ಯರಾದವರು ಬಹಳಷ್ಟು, ನಾವೆಲ್ಲ ನಿತ್ಯರು. ನೋಡಿ ನಾವೆಲ್ಲ ಜೀವಗಳು. ನೋಡಿ ನಿತ್ಯೋ ಅಂದ್ರೆ ಒಬ್ಬ ನಿತ್ಯ ಇದ್ದಾನೆ. ಮತ್ತೆ ಬಹಳಷ್ಟು ಜನ ನಾವೆಲ್ಲ ನಿತ್ಯಾನಾಮಗಳು, ನಾವೆಲ್ಲ ಇದೀವಿ. ನೋಡಿ ಇವಾಗ ಏನೋ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ನೋಡಿ ನಾವೆಲ್ಲ ಚೇತನಗಳು ಅಲ್ವಾ, ನಾವೆಲ್ಲ ಜಡ ಅಲ್ಲ, ನಾವೆಲ್ಲ ಚೇತನ. ನಮಗೆ ಪ್ರಜ್ಞೆ ಇದೆ, ನೋಡಿ ನಮ್ಗೆ ಆಸೆ ಇದೆ, ನೋಡಿ ಸಚ್ಚಿದಾನಂದ. ನೋಡಿ ನಾವು ಆನಂದವನ್ನು ಬಯಸ್ತೇವೆ, ಆಸೆ ಪಡ್ತೇವೆ. ನೋಡಿ ಅದನ್ನ ಈಗ ಪೂರೈಸ್ಬೇಕು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಚೇತನಸ್ ಅಂದ್ರೆ ಏಕ, ಒಬ್ಬ. ಚೇತನಾನಾಂ ಅಂದ್ರೆ ಬಹು. ಈಗ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ, ಆ ಒಬ್ಬ ಏಕ ಇದನಲ್ವಾ, ಅವನು ನಾವೆಲ್ಲ ಬಹುನಾಮ್ ಇದೀವಲ್ವಾ ಜೀವಿಗಳು. ಯೋ ವಿದದಾತಿ ಕಾಮಾನ್, ನೋಡಿ ನಮ್ಮ ಆಸೆಗಳೇನಿದಾವಲ್ವಾ, ಕಾಮ ಇಚ್ಛೆಗಳು, ಅವುಗಳನ್ನೆಲ್ಲ ಪೂರೈಸ್ತಾನಂತೆ. ಯಾರು ಪೂರೈಸೋದು? ಭಗವಂತ ಶ್ರೀಕೃಷ್ಣ ಪ್ರಭುಜಿ. ಭಗವಂತ. ನೋಡಿ ಈ ಒಬ್ಬ ನಿತ್ಯನಾದವನು ಕೃಷ್ಣ. ನೋಡಿ ಈ ಒಬ್ಬ, ನೋಡಿ ಎಲ್ಲ ಬೇಡಿಕೆಗಳು, ಎಲ್ಲ ಅವಶ್ಯಕತೆಗಳನ್ನ ಪೂರೈಸ್ತಾನೆ. ಯಾರು? ಒಬ್ಬ. ಆ ಒಬ್ಬ ನೋಡಿ ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ನೋಡಿ ಒಂದು 10 ಜನ ಮಕ್ಕಳಿರ್ತಾರೆ ಅನ್ಕೊಳ್ಳಿ. ಆ 10 ಜನ ಮಕ್ಕಳ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸೋನು ಆ ಮನೆಯ ತಂದೆ, ಮನೆಯ ಯಜಮಾನ. ಅವನು ಪೂರೈಸ್ತಾನೆ. ಆ ಮಕ್ಕಳಿಗೆ ಬಟ್ಟೆ ಬೇಕೋ, ನೋಡಿ ಆ ಪುಸ್ತಕ ಬೇಕೋ, ಆಹಾರ ಬೇಕೋ, ಆಟ ಸಾಮಾನ್ ಬೇಕೋ, ನೋಡಿ ಇನ್ನೊಂದು ಮತ್ತೊಂದು ಏನ್ ಬೇಕೋ ಅವೆಲ್ಲ ಪೂರೈಸ್ತಾನೆ. ನೋಡಿ ಆತ ಒಬ್ಬ, ಆತನೇ ಕೃಷ್ಣ. ನೋಡಿ ನಾವೆಲ್ಲ ಜೀವಿಗಳು. ನೋಡಿ ಅದು ಯಾವ ಮಟ್ಟಕ್ಕೆ ಅಂದ್ರೆ, ನೋಡಿ ತಿನ್ನ ದವಸ ಧಾನ್ಯಗಳು ಕೂಡ ಕೃಷ್ಣ, ಅದನ್ನ ಜೀರ್ಣ ಮಾಡಿಕೊಡುವನು ಕೂಡ ಕೃಷ್ಣ. ನಾವು ಏನೂ ಸ್ವತಂತ್ರ ಅಲ್ಲ. ನೀವು ನೋಡಿರ್ತೀರಿ, ಮಕ್ಕಳು ಮನೆಯಲ್ಲಿ ಸಂಪೂರ್ಣವಾಗಿ ತಂದೆ ತಾಯಿ ಮೇಲೆ ಅವಲಂಬಿತರಾಗಿರ್ತಾರೆ ಎಲ್ಲದಕ್ಕೂ. ನೋಡಿ ಆ ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೂ ಕೂಡ ಮಕ್ಕಳು ತಂದೆ ತಾಯಿ ಮೇಲೆ ಅವಲಂಬಿತರಾಗ. ನೋಡಿ ಊಟ ತಿನ್ಸ್ಬೇಕಾಗತ್ತೆ ಅಲ್ವಾ, ಮಕ್ಕಳಿದ್ದಾಗ ತಿನ್ಸ್ಬೇಕಾಗತ್ತೆ. ನಡಿಬೇಕಂದ್ರೆ ಕೈ ಹಿಡ್ಕೊಂಡು ನಡೆಸ್ಬೇಕಾಗತ್ತೆ. ನೋಡಿ ಈ ತರ. ಹಂಗೆ ನಾವು ಸ್ವತಂತ್ರರಲ್ಲ. ಜೀರ್ಣವಾಗಲು ಪರಮಪ್ರಭುವು ಸಹಾಯ ಮಾಡದಿದ್ದರೆ ಆಹಾರ ಸೇವನೆ ಸಾಧ್ಯವಿಲ್ಲ. ಹೀಗೆ ಅವನು ಆಹಾರವನ್ನು ಉತ್ಪಾದಿಸುತ್ತಾನೆ, ಅರಗಿಸುತ್ತಾನೆ. ನೋಡಿ ಆಹಾರ ಉತ್ಪಾದನೆ ಮಾಡೋದು ಕೂಡ ಕೃಷ್ಣ, ಅದನ್ನು ಜೀರ್ಣ ಮಾಡಿಕೊಳ್ಳೋದು ಕೂಡ ಕೃಷ್ಣ.
ಹಾಗಿದ್ರೆ ನಾವೇನ್ ಮಾಡ್ತಿದೀವಿ ಅಲ್ವಾ? ನನ್ನ ಪಾತ್ರ ಏನು? ಅವನ ಕೃಪೆಯಿಂದ ನಾವು ಬದುಕನ್ನು ಸವಿಯುತ್ತೇವೆ. ಇಷ್ಟು ಜ್ಞಾಪಿಸ್ಕೊಂಡ್ಬಿಟ್ರೆ ಈ ಶ್ಲೋಕ ಓದಿ ಕೃಷ್ಣನಿಗೆ ಕೃತಜ್ಞತಾ ಭಾವಗಳು ಬರಬೇಕು. ಕೃಷ್ಣನ್ ಬಗ್ಗೆ ನೋಡಿ, ಈ ತರ ನಾವು ಸಂಪೂರ್ಣವಾಗಿ ಆತನ ಮೇಲೆ ಅವಲಂಬಿತರು. ಆತನೇ ಪರಮಾಶ್ರಯ. ಆತನ ಕೃಪೆ ಇಲ್ಲದೆ ನಾವು ಬದುಕಕ್ಕೆ ಆಗಲ್ಲ. ಅವನ ಕೃಪೆಯಿಂದ ನಾವು ಬದುಕನ್ನು ಸವಿಯುತ್ತೇವೆ. ನೋಡಿ, ಈ ಮಧ್ಯದಲ್ಲಿ ನೋಡಿ ನಾವು ಆತನ ನಾಮ ಜಪ ಮಾಡೋದು, ಆತನಿಗೆ ನೋಡಿ ಧನ್ಯವಾದ ಕೃತಜ್ಞತೆ ಹೇಳೋದು. ನೋಡಿ, ಮನೆಯಲ್ಲಿ ತಂದೆಗೆ ಏನ್ ಬೇಕು? ಮಕ್ಕಳಿಗೆಲ್ಲ ಇಷ್ಟೆಲ್ಲ ಸೌಕರ್ಯಗಳೆಲ್ಲ ಮಾಡ್ತಾನಲ್ಲ, ತಂದೆಗೆ ಇನ್ ರಿಟರ್ನ್ ಏನ್ ಬೇಕು? ವಾಪಸ್ ಏನ್ ಬೇಕು? ತಂದೆಗೆ ಮಕ್ಕಳಿಗೆ ಬೇಕಾದೆಲ್ಲ ಪೂರೈಸ್ತಾನೆ. ಏನ್ ಬೇಕು ಇನ್ ರಿಟರ್ನ್? ಏನ್ ಬೇಕು? ಮಕ್ಕಳ ಕಡೆಯಿಂದ ಪ್ರೀತಿ ಬೇಕು. ಪ್ರೀತಿ. ಅಷ್ಟೇ ಅಷ್ಟೇ ಅಂದ್ರೆ ಬೇಕಾದ ಅವ್ರಿಗೆ ಸಂತೋಷ ಆಗಿದೆಯಾ ನನ್ನಿಂದ ಅಂತ. ತಂದೆಗೆ. ಈಗ ಮಾತಾಜಿಯವರು ಹೇಳಿದ್ರಲ್ಲ, ವಾಪಸ್ ಇನ್ ರಿಟರ್ನ್ ಮಕ್ಕಳಿಂದ ತಂದೆ ಏನ್ ಬಯಸ್ತಾನೆ ಅಂದ್ರೆ ಪ್ರೀತಿ ಬಯಸ್ತಾನೆ. ಇಷ್ಟೇ ನೋಡಿ. ನೋಡಿ ನೋಡಿ ಅದಕ್ಕೋಸ್ಕರ ಆತನ ಎಷ್ಟು ತ್ಯಾಗ ಮಾಡ್ತಾನೆ, ಏನೆಲ್ಲ ಮಾಡ್ಬೇಕಾಗತ್ತೆ ನೋಡಿ. ಹೊರಗಡೆ ಹೋಗಿ ದುಡಿದು ಸಂಪಾದನೆ ಮಾಡ್ಕೊಂಡ್ ಬರ್ಬೇಕಾಗತ್ತೆ ನೋಡಿ. ನೋಡಿ ಅದನ್ನೇ ನೋಡಿ, ಐ ಲವ್ ಯು ಅಪ್ಪ ಅಂತ ಒಂದು ಕನ್ನಡ ಒಂದು ಹಾಡಿದೆ ನೋಡಿ. ಅದ್ರಲ್ಲಿ ಎಲ್ಲ ಕೊಡಿಸೋ ಸಾಹುಕಾರ ನೋಡಿ, ಅದ್ರಲ್ಲಿ ಏನೋ ಚೌಕಿದಾರ ಏನೇನೋ ಬರುತ್ತೆ. ಯಾರಿಗಾದ್ರೂ ಗೊತ್ತಾ? ಐ ಲವ್ ಯು ಅಪ್ಪ ಅಂತ ಒಂದು ಹಾಡಿದೆ ನೋಡಿ. ಯಾರಾದ್ರೂ ಹೇಳ್ತೀರಾ? ಗೊತ್ತಾ ಅಲ್ವಾ? ಕೇಳಿದಿರಾ ಈ ತರ ಹಾಡು? ನೋಡಿ ಕೇಳಿದೀವಿ ಹಂಗೆ ಪ್ರಭುಜಿ. ಹೇಳಿದೀವಿ ಪ್ರಭುಜಿ. ಸುಧಾರಣೆ ಆಗೋದು. ಯಾರೋ ಹಾಡು ನನಗೆ ಅದ್ರ ಗೊತ್ತಿಲ್ಲ. ಯಾರಾದ್ರೂ ನೋಡಿ ಅದನ್ನ ಕಲ್ಪನೆ ಮಾಡ್ಕೊಂಡ್ರೆ ನೋಡಿ, ಅದ್ರಲ್ಲಿ ಬರುತ್ತೆ ಎಲ್ಲ ಕೊಡಿಸುವ ಸಾಹುಕಾರ ನೋಡಿ ಅಂತ ಏನೇನೋ ಬರುತ್ತೆ. ಆ ತರ ಕೃಷ್ಣ ನೋಡಿ. ಅದನ್ನೇ ಕೃಷ್ಣ. ಇದು ಈ ಸ್ಥಾನ, ಈ ಮಾನ ನೋಡಿ. ನೀವು ನಿಮ್ಮ ಅಪ್ಪನೇ ನಿಮ್ಮಪ್ಪ ಅಧಿಕೃತವಾಗಿ. ಬೇರೆ ಯಾರೋ ಥರ್ಡ್ ಪಾರ್ಟಿ ಫೋರ್ತ್ ಪಾರ್ಟಿನೆಲ್ಲ ಇವರೇ ನಮ್ಮಪ್ಪ ಅಂತ ಹೇಳ್ಕೊಳಕ್ಕಾಗತ್ತಾ? ಅಥವಾ ಅವ್ರು ಬಂದು ಇವ್ರು ನಮ್ಮ ಮಕ್ಕಳು ಅಂತ ಹೇಳ್ಕೊಳಕ್ಕಾಗತ್ತಾ? ನೋಡಿ, ಹಂಗೆಲ್ಲ ತಪ್ಪಾಗತ್ತೆ ಅಲ್ವಾ? ಅಧಿಕೃತವಾಗಿ ಕೃಷ್ಣನೇ ಇಡೀ ಜಗತ್ತಿಗೆ ನೋಡಿ. ಆತನೇ ರಕ್ಷಕ, ಆತನೇ ಪೋಷಕ ನೋಡಿ, ಆತನೇ ತಂದೆ, ಆತನೇ ಎಲ್ಲ ನೋಡಿ. ಮಾತಾ ದಾತ ಪಿತಾಮಹಾನ್ ಅಂತ ಹೇಳ್ತಾನೆ ಭಗವದ್ಗೀತೆ ಕೃಷ್ಣ ನೋಡಿ. ಪಿತಾಹಮ್ಮಸ್ಯ ಜಗತೋ ಮಾತಾ ದಾತ ಪಿತಾಮಹ ನೋಡಿ. ಹಂಗೆ ಈ ಮಾತನ್ನ ಬೇರೆ ಯಾವ ದೇವತೆಗಳು ಕೂಡ ಹೇಳಕ್ಕಾಗಲ್ಲ ನೋಡಿ. ನೀವು ನೋಡಿ, ನಮ್ಮ ಹಿಂದೂ ಧರ್ಮದ ಬೇರೆ ಬೇರೆ ದೇವತೆಗಳು ಜ್ಞಾಪಿಸ್ಕೊಳ್ಳಿ. ಅವ್ರಿಗೆ ಈ ತರ ಹೇಳಕ್ಕಾಗತ್ತಾ? ಎಲ್ಲಾದ್ರೂ ಯಾವ್ದಾದ್ರು ಶಾಸ್ತ್ರದಲ್ಲಿ ಈ ತರ ಇದೆಯಾ? ಮಾತಾ ದಾತ ಪಿತಾಮಹ ಅಂತ ಹೇಳೋದೆಲ್ಲ ಇಲ್ಲ ನೋಡಿ. ನೋಡಿ ಇದೇ ಸಂಬಂಧ ನೋಡಿ. ಸಂಬಂಧ ಅಭಿಧೇಯ ಪ್ರಯೋಜನ ನೋಡಿ. ಹಂಗೆ ಜೀರ್ಣವಾಗಲು ಪರಮಪ್ರಭು ಸಹಾಯ ಮಾಡದಿದ್ದರೆ ಆಹಾರ ಸೇವನೆ ಸಾಧ್ಯವಿಲ್ಲ. ಹೀಗೆ ಅವನು ಆಹಾರವನ್ನು ಉತ್ಪಾದಿಸುತ್ತಾನೆ, ಅರಗಿಸುತ್ತಾನೆ. ಅವನ ಕೃಪೆಯಿಂದ ನಾವು ಬದುಕನ್ನು ಸವಿಯುತ್ತೇವೆ. ವೇದಾಂತ ಸೂತ್ರದಲ್ಲಿ ಇದನ್ನು ದೃಢಪಡಿಸಲಾಗಿದೆ. ಏನಂತ? ಶಬ್ದಾದಿಭ್ಯೋ ಅಂತಹ ಪ್ರತಿಷ್ಠಾನ ಅಚ್ಚ. ಪ್ರಭು ಶಬ್ದದಲ್ಲಿದ್ದಾನೆ ನೋಡಿ. ಶಬ್ದ ಬ್ರಹ್ಮನ್ ಅಂತ ಹೇಳ್ತಾರೆ ನೋಡಿ. ಶಬ್ದ ನೋಡಿ, ಅದನ್ನೇ ಓಂಕಾರ ನಾವ್ ಹಿಂದೆ ಓದಿದೀವಿ ಅಲ್ವಾ? ಶಬ್ದ ಬ್ರಹ್ಮನ್ ನೋಡಿ. ಹರಿನಾಮ ನಾಮ ಪ್ರಭು ನೋಡಿ. ಆತ ಶಬ್ದದಲ್ಲಿದ್ದಾನೆ. ಆತ ಏನೇಂದ್ರಲ್ಲಿ ಇದ್ದಾನೆ ನೋಡಿ ಅಲ್ವಾ? ಶಬ್ದದಲ್ಲಿದ್ದಾನೆ ನೋಡಿ. ಅದನ್ನ ಇಲ್ಲಿ ಹೇಳ್ತಿದ್ರೆ, ಪ್ರಭು ಶಬ್ದದಲ್ಲಿದ್ದಾನೆ, ದೇಹದಲ್ಲಿದ್ದಾನೆ, ಗಾಳಿಯಲ್ಲಿದ್ದಾನೆ ಮತ್ತು ಜೀರ್ಣಶಕ್ತಿಯಾಗಿ ಹೊಟ್ಟೆಯಲ್ಲಿದ್ದಾನೆ. ಆಹಾರಗಳಲ್ಲಿ 4 ವಿಧ. ಕೆಲವನ್ನು ಕುಡಿಯುತ್ತೇವೆ, ಕೆಲವನ್ನು ಅಗಿಯುತ್ತೇವೆ, ಕೆಲವನ್ನು ನೆಕ್ಕುತ್ತೇವೆ, ಕೆಲವನ್ನು ಚೀಪುತ್ತೇವೆ. ಅವೆಲ್ಲಕ್ಕೂ ಅವನೇ ಜೀರ್ಣಶಕ್ತಿ. ಈ 4 ವಿಧದ ಆಹಾರವನ್ನ ನಾವು ಬೇರೆ ಎಲ್ಲೋ ಓದ್ತೀವಿ. ಎಲ್ಲದು ಪ್ರತಿದಿನ ಹೇಳ್ತೀವಿ. ಶ್ರೀ ಭಗವತ್ ಪ್ರಸಾದ ಸ್ವಾದಮತೃಪ್ತಾನ್ ಹರಿಭಕ್ತ ಸಂಗಾನ್ ಪುತ್ರೈವ ತೃಪ್ತಿಂ ಭಜತ ಸದೈವ
ವಂದೇ ಗುರು ಶ್ರೀ ಚರಣಾರವಿಂದ. ಮಾತಾಜಿ ಅನುವಾದ ಓದ್ತೀರಾ? ನಿಮ್ಮ ಹತ್ರ ಏನಾದ್ರು ಇದೆಯಾ? ನೋಡಿ, ಗುರುಗಳು ನೋಡಿ 4 ವಿಧದ ಆಹಾರವನ್ನ ನೋಡಿ ಭಗವಂತನಿಗೆ ನೈವೇದ್ಯ ಮಾಡ್ತಾರೆ, ಭೋಗ ಅರ್ಪಣೆ ಮಾಡ್ತಾರೆ. ಆ ಚತುರ್ವಿಧ ನೋಡ, ಅದೇನು ಪ್ರಸಾದ ಇರುತ್ತಲ್ಲ ಅದನ್ನ ಶಿಷ್ಯರಿಗೆ ಕೊಡ್ತಾರೆ ಗುರುಗಳು. ಅದನ್ನ ತಿಂತಾ ಇರೋದನ್ನ ನೋಡಿದ್ರೆ ಗುರುಗಳಿಗೆ ತುಂಬಾ ಸಂತೋಷ ಆಗತ್ತಂತೆ. ಅವ್ರ ಶಿಷ್ಯರು ಈ ಅರ್ಪಣೆ ಮಾಡಿರೋ ಭೋಗ ಪ್ರಸಾದವನ್ನ ತಿಂತಾ ಇದ್ರೆ ನೋಡ, ಅಂತ ಗುರುಗಳಿಗೆ ನಾನು ವಂದಿಸ್ತೀನಿ ಅಂತ. ಕೇರಳ ನೋಡಿ, ಪ್ರಭುಜಿ. ಹರೇ ಓದಿ ಕೃಷ್ಣ. ಓದಿ. ಗುರುವು ಕೃಷ್ಣನಿಗೆ ಸದಾ 4 ವಿಧದ ರುಚಿಕರವಾದ ಆಹಾರವನ್ನು ನೆಕ್ಕುವ, ಅಗಿಯುವ, ಕುಡಿಯುವ ಮತ್ತು ಹೀರುವ ಆಹಾರಗಳೆಂದು ವಿಶ್ಲೇಷಿಸಲಾಗಿದೆ ಸಮರ್ಪಿಸುತ್ತಾನೆ. ಭಕ್ತರು ಭಗವತ್ ಪ್ರಸಾದವನ್ನು ಸೇವಿಸಿ ತೃಪ್ತರಾಗಿದ್ದಾರೆ ಎಂಬುದನ್ನು ನೋಡಿದಾಗ ಗುರುವಿಗೆ ತೃಪ್ತಿಯಾಗುತ್ತದೆ. ಇಂತಹ ಸದ್ಗುರುವಿನ ಚರಣ ಕಮಲಗಳಿಗೆ ಭಕ್ತಿಯಿಂದ ವಂದಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಗುರುಗಳಿಗೆ ಇಷ್ಟೇ ಬೇಕಿರೋದು. ನೋಡಿ, ಆಹಾರ ಎಲ್ಲ ಭಗವಂತನಿಗೆ ಅರ್ಪಣೆ ಆಗ್ಬೇಕು. ಬರೀ ಆಹಾರ ಇಲ್ಲ, ಎಲ್ಲಾನು ಜೀವನನೇ ಅರ್ಪಣೆ ಆಗ್ಬೇಕು. ನೋಡಿ, ಅದರ ಪ್ರಸಾದ ಅಂತ ಏನು ವಾಪಸ್ ಬರುತ್ತೆ ನೋಡಿ, ಅರ್ಪಣೆ ಆಗಿದ್ದು ವಾಪಸ್ ಪ್ರಸಾದ ಅಂತ ಬರುತ್ತೆ. ಆ ಪ್ರಸಾದವನ್ನು ನಾವು ಸ್ವೀಕರಿಸಿರೋದು ನೋಡಿದ್ರೆ ಗುರುಗಳಿಗೆ ತುಂಬಾ ಸಂತೋಷ. ನೋಡಿ, ಇಂಥವರೇ ಗುರುಗಳು. ನೋಡಿ, ಇದು ವಿಚಾರ ಏನಂದ್ರೆ ಭಗವಂತ ಆಹಾರವನ್ನ ತಿಂತಾನೆ ಅಂತ ವಿಚಾರ. आपको हॉटस्पॉट में ऑन कर सकते हो। ನೋಡಿ, ಹಂಗೆ 4 ತರದ್ದು ಭಗವಂತ ನೋಡಿ ಏನು ವಿಚಾರ ಅಂದ್ರೆ ಅದ್ವೈತದಲ್ಲಿ ನೋಡಿ, ನೋಡಿ ಬ್ರಹ್ಮವಾದಿಗಳಲ್ಲಿ ಬೇರೆ ಬೇರೆ ಹೇಳ್ತಾರಲ್ವಾ, ಏನಂತ ಹೇಳ್ತಾರೆ, ದೇವರು ಏನು ತಿನ್ನಲ್ಲ ಅಂತ ಹೇಳ್ತಾರೆ. ನೋಡಿ, ಆತನಿಗೆ ವ್ಯಕ್ತಿ ಅಲ್ಲ ಅಂತಾರೆ, ಆತನೊಂದು ಬೆಳಕು ಅಂತ ಹೇಳ್ತಾರೆ, ಬ್ರಹ್ಮನ್ ಅಂತ ಹೇಳ್ತಾರೆ. ನೋಡಿ, ಆ ತತ್ವಕ್ಕೆ ವಿರುದ್ಧವಾದಂತ ತತ್ವ ಇದು. ಏನದು? ಭಗವಂತ ನೀವು ಕೊಡುವಂತ ಭೋಗವನ್ನ ಸ್ವೀಕರಿಸ್ತಾನೆ, ಆತನು ಕೂಡ ಒಬ್ಬ ವ್ಯಕ್ತಿ ಅನ್ನೋದು ವಿಚಾರ. ನೋಡಿ, ಆತನ ಸ್ವೀಕರಿಸಿ ನಮಗೆ ವಾಪಸ್ ಕೊಡ್ತಿರಲ್ಲ ಪ್ರಸಾದ ಅಂತೇಳಿ, ಅದನ್ನ ನಾವು ಸ್ವೀಕರಿಸು. ನೋಡಿ, ಹಂಗೆ ಏನ್ ವಿಚಾರ ಅಂದ್ರೆ ಭಗವಂತ ಒಬ್ಬ ವ್ಯಕ್ತಿ ಅನ್ನೋದು ವಿಚಾರ ಅಷ್ಟೇ. ನೋಡಿ, ಇದು ಆಧ್ಯಾತ್ಮಿಕ ತತ್ವದಲ್ಲಿ ಅತ್ಯಂತ ಉನ್ನತವಾದಂತ ವಿಚಾರ ತತ್ವ. ಏನದು? ಪರಮಸತ್ಯ ಒಬ್ಬ ವ್ಯಕ್ತಿ ಅಂತ. ಆತನು ಕೂಡ ನೋಡಿ ನಮ್ಮ ಸೇವೆಗಳನ್ನ ಸ್ವೀಕರಿಸ್ತಾನೆ ಅನ್ನೋದು ವಿಚಾರ. ನೋಡಿ, ಆ ಕಾರಣವಾಗಿ ನೋಡಂಗೆ ಪ್ರಭುವು ಶಬ್ದದಲ್ಲಿದ್ದಾನೆ, ದೇಹದಲ್ಲಿದ್ದಾನೆ, ಗಾಳಿಯಲ್ಲಿದ್ದಾನೆ ಮತ್ತು ಜೀರ್ಣ ಶಕ್ತಿಯಾಗಿ ಹೊಟ್ಟೆಯಲ್ಲಿದ್ದಾನೆ. ಆಹಾರಗಳಲ್ಲಿ 4 ವಿಧ ನೋಡಿ, ಕೆಲವೊಂದು ಕುಡಿಯೋದು, ಕೆಲವೊಂದು ಅಗಿಯೋದು, ಕೆಲವೊಂದು ಎಕ್ಕೋದು, ಕೆಲವೊಂದು ಚೀಪೋದು, ಇವೆಲ್ಲಕ್ಕೂ ಇವನೇ ಜೀರ್ಣಶಕ್ತಿ ಅನ್ನೋದು ವಿಚಾರ. ಹರೇ ಕೃಷ್ಣ. ನೋಡಂಗೆ ಈ ಶ್ಲೋಕ ಬಹಳ ಮುಖ್ಯವಾದದ್ದು. ಪ್ರತಿದಿನ ನಾವು ಆಹಾರ ತಿಂತೀವಿ, ಒಂದು 2, 3, 4 ಸರ್ತಿ ತಿಂತಿರ್ತೀವಿ. ತಿಂತ ಇದ್ದಾಗ ಮಾಡ್ಕೋಬೇಕಾಗಿರುವಂತ ಒಂದು ವಿಚಾರ ನೋಡಿ, ಒಂದು ಶ್ಲೋಕ ನೋಡಿ. ಈ ಶ್ಲೋಕ ಸಾಧ್ಯವಾದ್ರೆ ಕಂಠಪಾಠ ಮಾಡಿ. ಯಾರಿಗಾದ್ರೂ ಅನಾರೋಗ್ಯ ಈ ತರ ಇದ್ದಾಗ ಈ ಶ್ಲೋಕವನ್ನ ಹೇಳ್ಕೋಬೇಕಂತೆ ನೋಡಿ, ನಮ್ ಶುದ್ಧನತೆ ಪ್ರಭು ಹೇಳ್ತಾರೆ ನೋಡಿ. ಹಂಗೆ ನೋಡಿ, ಆ ತರ ನೋಡಿ ವಿಚಾರ. ಇನ್ಮೇಲೆ ಈ ಇವತ್ತಿನಿಂದ ಶ್ಲೋಕ ಓದದ ನಂತರ ನಮ್ ಬದಲಾವಣೆ ಏನಾಗ್ಬೇಕು? ಊಟ ಮಾಡ್ಬೇಕಾದ್ರೆ, ಏನಾದ್ರೂ ತಿನ್ಬೇಕಾದ್ರೆ ಕೃಷ್ಣನನ್ನ ನೆನೆಸ್ಕೋಬೇಕು. ಅದಕ್ಕೊಂದು ನೆನೆಸ್ಕೊಳ್ಳಕ್ಕೆ ಒಂದು ಉಪಾಯ, ಒಂದು ಕಾರಣ, ಒಂದು ನೆಪ. ಇದು ನೆಪ ಅಂದ್ರೆ ಇದು ವಾಸ್ತವ, ಇದು ನೋಡಿ ಹಂಗೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ? ಕೇಳಕ್ ಅಂದ್ರೆ ಬಯಸ್ತೀರಾ? 15ನೇ ಅಧ್ಯಾಯದ 14ನೇ ಶ್ಲೋಕನ ಪ್ರಭು ಹೇಳಿದ್ದು ನೀವು, ಯಾರಿಗಾದ್ರೂ ಹಾ, ಹುಷಾರಿದ್ರೆ. ಹೌದೌದು, ಇದೇ ಶ್ಲೋಕ 15ನೇ ಅಧ್ಯಾಯದ 14ನೇ ಶ್ಲೋಕ. ಅಹಂ ಓಕೆ. ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಂ ಆಶ್ರಿತಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅದು ಐ ಲವ್ ಯು ಅಪ್ಪ ಸಾಂಗ್ ಸಾಹಿತ್ಯ ಹೇಳ ಪ್ರಭುಜಿ. ಹಾ, ಹೇಳಿ ಪ್ರಭುಜಿ, ಹೇಳಿ. ನಾನು ನೋಡಿದ ಮೊದಲ ವೀರ
ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸೇ ಕೋಮಲ, ನಿನ್ನ ಹೋಲ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಅಪ್ಪ. ಇಷ್ಟು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಒಳ್ಳೆಯದು. ಪ್ರಭುಜಿ, ಅವಕಾಶ ನೋಡಿ, ಇಲ್ಲಿ ಅಪ್ಪ ಅಂತ ಏನ್ ಬರುತ್ತಲ್ಲ, ಅದು ಕೃಷ್ಣನನ್ನ ನೆನೆಸ್ಕೋಬೇಕು. ನೋಡಿ ನೋಡಿ ಇದೆಲ್ಲ ಹೇಳಿದಾಗ ನೋಡಿ, ಅಲ್ಲಿ ಅಪ್ಪ ಅಂತ ಬರುತ್ತೆ, ಭೌತಿಕವಾದಂತ ತಂದೆ. ನೋಡಿ ಅದೇ ಸ್ಥಾನ, ಅದೇ ಕೆಲಸ ನೋಡಿ ಈ ಜಗತ್ತಿಗೆ ನೋಡಪ್ಪ ಕೃಷ್ಣ ಮಾಡ್ತಾನೆ ಅಂತ ವಿಚಾರ. ನೋಡಿ ಯಾಕೆ ಅದನ್ನ ಇಲ್ಲಿ ಫಿಲಂ ಹಾಡೆಲ್ಲ ಇಲ್ಲಿ ತಗೊಂಡು ಇಲ್ಲೆಲ್ಲ ಯಾಕೆ ಆಡ್ತೀವಿ ಭಗವದ್ಗೀತೆ ಕ್ಲಾಸ್ ಅಲ್ಲಿ ಅಂದ್ರೆ, ನೋಡಿ ನಮ್ಗೆ ಅಪ್ಪ ಅರ್ಥ ಆಗಿದ್ದಾನೆ ಅಲ್ವಾ, ಕೃಷ್ಣ ಅರ್ಥ ಆಗಿಲ್ಲ. ಈಗ ಆ ತಂದೆಯನ್ನ ನೋಡಿ ನಮ್ಗೆ ಅನುಭವ ಇದೆ. ನೋಡಿ ನೀವು ನೋಡಿ ಪ್ರಕಾಶ್ ಪ್ರಭುಜಿ ಕೂಡ ಒಬ್ರು ತಂದೆ ಇದ್ದಾರೆ. ನೋಡಿ ಅವ್ರು ಎಷ್ಟೋ ಜವಾಬ್ದಾರಿಗಳೆಲ್ಲ ಮಾಡ್ತಿದ್ದಾರೆ ಮನೆಯಲ್ಲಿ ತಂದೆ ಆಗಿ. ನೋಡಿ ನೀವು ಕೂಡ ನಿಮ್ಗೆಲ್ಲರಿಗೂ ತಂದೆ ಇದ್ದಾರೆ. ನೋಡಿ ಅವ್ರು ಮಾಡಿದಂಥವುಗಳೆಲ್ಲ ನಮ್ಗೆ ಗೊತ್ತಿದೆ ನೋಡಿ. ಆದ್ರೆ ಕೃಷ್ಣ ನೋಡಿ ಆ ಸ್ಥಾನ, ನೋಡಿ ಆ ಮಾನ, ನೋಡಿ ಆ ಗೌರವ, ನೋಡಿ ಅದೇ ತರ ನೋಡಿ ನೋಡಿ ಹಂಗೆ ಅದೇ ತರ ಅದನ್ನ ನಾವು ಬೆಲೆ ಕೊಡಲ್ಲ ಅನ್ನೋದು ವಿಚಾರ. ಅದನ್ನ ಮರ್ತ್ ಬಿಡ್ತೀವಿ ಅಂತ, ಕೃತಜ್ಞತೆ ಇಲ್ದೇ ಇರೋರಾಗಿ ನಡ್ಕೋತೀವಿ ಅಂತ. ನೋಡಿ ಹಂಗೆ ಈ ತತ್ವ ಯಾರಿಗೆ ಅರ್ಥ ಆಗುತ್ತೋ ಕೃಷ್ಣ ನೋಡಿ ಅವ್ರಿಗೆ ಜೀವನದಲ್ಲಿ, ಈಗ ತಂದೆ ಇದ್ದೋ ನೋಡಿ ಮಗು ಭಯ ಬೀಳಲ್ಲ. ಏನೇ ಇದ್ರೆ ನಮ್ಮಪ್ಪ ಇದ್ದಾನೆ ಬಿಡು ಅಂತಾರೆ ಅವರು ಅಲ್ವಾ, ನಮ್ಮಮ್ಮ ಇದ್ದಾರೆ ಬಿಡು ಅಂತಾರೆ. ನೋಡಿ ಹಂಗೆ ಕೃಷ್ಣನ ಸ್ಥಾನಮಾನ ಹಂಗೆ. ನೋಡಿ ಕೆಲವರಿಗೆ ನೋಡಿ ಎಟರ್ನಲ್ ಫಾದರ್ ಕೃಷ್ಣನೇ ನೋಡಿ, ಎಲ್ಲರಿಗೂ ಎಲ್ಲಾ ಜೀವಿಗಳಿಗೂ ಆ ಸಂಬಂಧ ಅರ್ಥ ಆಗ್ಬೇಕು ಅಂತಂದ್ರೆ ನೋಡಿ ಹಿಂಗೆ ತಂದೆಗೆ ಹೋಲಿಸ್ಕೊಳ್ಳೋದು. ಅದಕ್ಕೆ ಪಿತಾಹಮ್ಮಸ್ಯ ಜಗತ್ತೋ ಮಾತಾ ದಾತಾ ಪಿತಾಮಹ ಅಂತ ಹೇಳೋದು. ನೋಡಿ ಹಂಗೆ ಎಲ್ಲಾನು ಕೃಷ್ಣನೇ. ನೋಡಿ ನಿಮ್ ಮನೆಯಲ್ಲಿ ನೋಡ ಒಂದ್ ಮಗುಗೆ ಏನೇನೆಲ್ಲ ಅವಶ್ಯಕತೆಗಳಿದೆಯೋ ಅದನ್ನೆಲ್ಲ ಪೂರೈಸುವ ತಂದೆನೆ ಮನೆಯಲ್ಲಿ ಅಲ್ವಾ. ಅಫ್ಕೋರ್ಸ್ ನೀವ್ ಹೇಳ್ಬೋದು ತಾಯಿನೂ ಕೂಡ ಅಂತ, ಹಂಗೆ ತಂದೆ ತಾಯಿ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಪ್ರಭು ಅದು 15.4 ರೆಕಾರ್ಡಿಂಗ್ ಸಿಗ್ಲೇ ಇಲ್ಲ ಪ್ರಭು. ಓಕೆ, ನೋಡ್ತೀನಿ ಮತ್ತೆ. ಯೂಟ್ಯೂಬ್ ಅಲ್ಲಿ ಹುಡುಕ್ತೆ, ಅಲ್ಲೂ ಇಲ್ಲ. 15.4 ಆಯ್ತು. ಹೌದು ಪ್ರಭು. ನಾನು ಸೇವ್ ಮಾಡಿ ಇಟ್ಕೊಂಡಿದ್ದು ನಾಕ ನೋಡ್ತೀನಿ ಮತ್ತೆ ನೋಡ್ತೀನಿ. ಹರೇ ಕೃಷ್ಣ. 15 ಚಾಪ್ಟರ್ ನಲ್ಲಿ 3 4 ಒಂದೇ ಸಲ ಮಾಡಿದ್ರಿ ಪ್ರಭು ನೀವು. ಹೌದೌದು, ಅದು ಹಂಗೆ ಒಟ್ಟಿಗೆ ಇದೆ ಮತ್ತೆ ಅದು ಶ್ಲೋಕ ಓಕೆ 3-4 ಜೊತೆ ಇದೆ. 3 ಇದೆಯಾ ಮತ್ತೆ ನಿಮ್ಮ ಹತ್ರ? ಇದೆ ಪ್ರಭು. 3-4 ಎರಡು ಜೊತೆ ಹೋಗುತ್ತೆ. ಹಾ ಓಕೆ. ಮತ್ತೆ ಏನಾದ್ರು ಹೇಳಕ್ ಬಯಸ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಮಗೆ ಶೀತ ಆಗಿದೆ ಅನಿಸ್ತಾ ಇದೆ ಪ್ರಭುಜಿ, ದಯವಿಟ್ಟು ಬಿಸಿನೀರಿಗೆ ಅರಿಶಿನ ಹಾಕೊಂಡು ಆವಿ ತಗೊಳ್ಳಿ ಪ್ರಭುಜಿ, ಬೇಗ ಕಡಿಮೆ ಆಗುತ್ತೆ. ಹೌದು, ಹಂಗೆ ಮಾಡ್ತೀನಿ ಪ್ರಭು. ಥ್ಯಾಂಕ್ ಯು ಪ್ರಭು. ಬೆಳಿಗ್ಗೆ ರಾತ್ರಿ 2 ಟೈಮ್ ಅದನ್ನ ಮೇಂಟೈನ್ ಮಾಡಿ ಪ್ರಭುಜಿ, 2 ದಿನ ಸರಿಯಾಗ್ಬಿಡುತ್ತೆ ಪ್ರಭುಜಿ. ಓಕೆ ಓಕೆ, ಅರಿಶಿನ. ಓಕೆ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೇನು ಇಲ್ಲದಿದ್ರೆ ಇಲ್ಲಿ ಕಾರ್ಯಕ್ರಮ ವಿರಾಮ ಕೊಡ್ತೀವಿ. ಏನಾದ್ರು ವಿಶೇಷ ದಿನ ಇದೆಯಾ ಮಾತಾಜಿ? ಪ್ರಭುಜಿ ಪ್ರಭುಜಿ ಹೇಮಾ ಮಾತಾಜಿ ಅವ್ರ ಬರ್ತಡೇ ಇದೆ ಪ್ರಭುಜಿ. ಗೀತಾ ಮಾತಾಜಿ ಅವ್ರ ಮಗಳು ಹೇಮಾ ಮಾತಾಜಿ ಅವ್ರ ಬರ್ತಡೇ. ಓಕೆ. ನೋಡಿ ಹೇಮಾ ಮಾತಾಜಿ ಅವರು ನೋಡಿ ಭಗವಂತನ ನಿತ್ಯ ಸೇವೆಯಲ್ಲಿ ಇದ್ದಾರೆ ನಮ್ಮ ಮಂದಿರದಲ್ಲಿ ಈಗ.
ನೋಡಿ ಅವರು ಹೇಮ ಮಾತಾಜಿ ಒಂದು ಸಂದರ್ಭದಲ್ಲಿ ನಮ್ ದೇವಸ್ಥಾನಕ್ಕೆ ನೋಡಿ ಅಲ್ಲಿ ಸೇವೆಯಲ್ಲಿ ಸೇರ್ಕೋಬೇಕು ಅಂತ ಹೇಳಿ ಕಣ್ಣೀರ್ ಹಾಕ್ತಿದ್ರು. ನಾನ್ ನೋಡ್ತಾ ಬೇಡ್ಕೋತಿದ್ರು, ಪ್ರಾರ್ಥನೆ ಮಾಡ್ಕೋತಿದ್ರು, ನನಗೆ ಸೇವೆ ಕೊಡು ಇಲ್ಲಿ ಅಂತ. ನೋಡಿ ಏನೇನೋ ಸವಾಲುಗಳೆಲ್ಲ ಬರ್ತಿತ್ತು. ಮಾತಾಜಿಯವರು ಎಷ್ಟು ಸಂಕಲ್ಪ ಸಹಿತವಾಗಿದ್ರು, ಸೇವೆಗೆ ಸೇರ್ಕೊಳ್ಳೇಬೇಕು, ಇಲ್ಲಿ ಬರ್ಬೇಕು, ಇದೇ ಸರಿ, ಇದೇ ಶಾಶ್ವತ. ನೋಡಿ ನಾನು ಅವ್ರನ್ನ ಹತ್ರದಿಂದ ಗಮನಿಸ್ತಿದ್ದೀನಿ. ನೋಡಿ ಆ ಭಗವಂತನ ಹಂಗೆ ಸ್ಪಂದಿಸ್ತಿದ್ದಾನೆ. ನೋಡಿ ಅವರು ಅದೇ ತರ ಬಯಸ್ತಾರೆ, ನೋಡಿ ಇಷ್ಟಪಡ್ತಿದ್ದಾರೆ ಭಗವಂತನ ಸೇವೆಯಲ್ಲಿ ಇಲ್ಲೇ ಇರ್ಬೇಕು ಅಂತ. ಆ ತೀವ್ರತೆಯನ್ನ ನೋಡಿ ಎಷ್ಟೋ ಸತಿ ಇಂಟರ್ವ್ಯೂ ತಗೊಂಡು ನೋಡಿ ಅವಕಾಶ ಸಿಕ್ಕಿರ್ಲಿಲ್ಲ, ಆಗೆಲ್ಲ ತುಂಬಾ ನಿರಾಶೆ ಆಗ್ತಿದ್ರು. ನಾನು ಹಂಗೇ ಗಮನಿಸ್ತಿದ್ದೀನಿ. ಪರೀಕ್ಷೆ ಮಾಡಿ 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 ಅವರ ತೀವ್ರತೆ, ಆಸೆ ಎಷ್ಟಿದೆಯೋ ಅದನ್ನ ನೋಡಿ ಭಗವಂತ ಇವತ್ತು ಫುಲ್ ಟೈಮ್ ಸರ್ವಿಸ್ಗೆ ತಗೊಂಡಿದ್ದಾನೆ. ನೋಡಿ ನಮ್ಗೆಲ್ಲ ನೋಡಿ ವಾರಕ್ಕೊಂದ್ಸತಿ ಭಗವಂತನ ದರ್ಶನ ಸಿಗೋದೇ ಕಷ್ಟ. ಅವರು ಪ್ರತಿದಿನ ಬೆಳಗ್ಗೆ ಎದ್ರೆ ಸಂಜೆವರೆಗೂ ನೋಡಿ ಭಗವಂತನ ಜೊತೆನೇ ಇರೋದು. ಇನ್ನೇನ್ ಬೇಕು ಹೇಳಿ ಜೀವನದಲ್ಲಿ, ಅಲ್ವಾ? ನೋಡಿ ಬದುಕು ಎಲ್ಲೋ ಯಾವುದೋ ಒಂದು ಹಂತದಲ್ಲಿ ಹಂಗಾಗ್ಬೇಕು, ಅದು ಜೀವನದ ಪರಿಪೂರ್ಣತೆ. ನೋಡಿ ಅದ್ರಲ್ಲಿ ನೋಡಿ ಬದುಕಲ್ಲಿ ಎಷ್ಟೋ ಸವಾಲುಗಳು ಏನೇನೋ ಬರ್ತವೆ. ನೋಡಿ ಇದು ಭಗವಂತನಿಗೆ ಹತ್ರ ಜೊತೆಗೆ ಬದುಕೋದು, ಅದನ್ನೇ ಮಥುರಾವಾಸ ಅಂತ ಹೇಳೋದು. ನೋಡಿ 64 ಅಂಗಗಳಲ್ಲಿ ಒಂದು ಮುಖ್ಯವಾದಂಥದ್ದು ಮಥುರಾವಾಸ. ಮಥುರಾವಾಸ ಅಂದ್ರೆ ನೋಡ ಆ ಉತ್ತರ ಪ್ರದೇಶ್ ಮಥುರಾಗೆ ಹೋಗ್ಬೇಕು ಅಂತಲ್ಲ. ರೂಪಾದ್ರೆ ಹೇಳ್ತಾರೆ ಎಲ್ಲಿ ನಮ್ಮ ಭಗವಂತನ ಶ್ರೀ ವಿಗ್ರಹ ಇರುತ್ತೋ ಅದೇ ಮಥುರಾ. ನೋಡಿ ಹಂಗೆ ನೋಡ ಆ ತರ ಅವರು ಸೇವೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೋಡಿ ಬದುಕು ನಮ್ಮ ಆಯ್ಕೆಗಳಲ್ಲಿ ಹೋಗುತ್ತೆ ಅಂತ ವಿಚಾರ. ನೋಡಿ ನೀವು ಎಷ್ಟು ತೀವ್ರತೆ ಇರುತ್ತೋ ನಿಮ್ಮ ಆಸೆಗಳು ಭಗವಂತನ ಸೇವೆಯಲ್ಲಿ ತೊಡಗಿರ್ಬೇಕು, ಭಗವಂತನಿಗೆ ಹತ್ರ ಇರ್ಬೇಕು, ಭಗವಂತನ ಭಕ್ತರ ಜೊತೆ ಇರ್ಬೇಕು. ನೋಡಿ ಹಂಗೆ ನೋಡಿ ಅವರು ಪರಿಪೂರ್ಣತೆ ಕಡೆಗೆ ನಡೀತಾ ಇದ್ದಾರೆ. ನೋಡಕ್ಕೆ ತುಂಬಾ ಸಂತೋಷ ಆಗುತ್ತೆ. ನೋಡಿ ಅವರ ಜನ್ಮದಿನ ಇವತ್ತು. ಅವರು ನೋಡಿ ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಪ್ರಸಾದ ಕೊಡೋದು ಏನೋ ಮಾತಾಜಿಯವ್ರ ದೇವಸ್ಥಾನದಲ್ಲಿ ಅವ್ರು ಇದ್ದಾರೆ ಅನ್ನೋದೇ ನಮ್ಗೆ ವಿಶೇಷ. ಹರೇ ಕೃಷ್ಣ. ನೋಡಿ ಅವ್ರ ತಂದೆ ತಾಯಿಗಳಿಗೂ ಕೂಡ, ನೋಡಿ ಅವ್ರ ಬಂಧು ಬಾಂಧವರಿಗೂ ಕೂಡ ನಾವು ಅಭಿನಂದನೆಗಳು ಹೇಳ್ತೀವಿ. ನೋಡಿ ಗೀತಾ ಮಾತಾಜಿಯವರು ನೋಡಿ ಅವರೆಲ್ಲ ಬಂಧುಗಳು. ಹರೇ ಕೃಷ್ಣ. ನಾವೆಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಅವ್ರಿಗೆ ಶುಭಾಶಯಗಳನ್ನ ಹೇಳೋಣ. ಅವ್ರು ಹಂಗೆ ಭಕ್ತಿಯಲ್ಲಿ ಮುಂದುವರಿತಾ ಹೋಗ್ಬೇಕು, ಅವ್ರ ಬದುಕನ್ನ ಹಂಗೆ ಪರಿಪೂರ್ಣ ಮಾಡ್ಕೋಬೇಕು. ಅವ್ರು ಮಾಡ್ಕೋತಿದ್ದಾರೆ. ನಮ್ಮ ಪ್ರಾರ್ಥನೆಗಳು ಕೂಡ ಇರ್ಲಿ ಅಂತ, ನಮ್ಮ ಆಶಯಗಳು ಕೂಡ ಇರ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ನಾವು ದೇವಸ್ಥಾನಕ್ ಹೋದ್ರೆ ಊರಿಗೆ ಹೊರಟ್ರೆ ಆಳ್ತಾರೆ ಪ್ರಭುಜಿ ಅವರು. ಮಾತಾಜಿ ಭಕ್ತರ ಮೇಲೆ ಎಷ್ಟು ಪ್ರೀತಿ ಅಂತ ನನಗೊಂಥರ ಆಶ್ಚರ್ಯ ಆಯ್ತು ಪ್ರಭುಜಿ. ಹೌದು ಮಾತಾಜಿ ಯಾವಾಗ ಹೋದ್ರುನು ಹಂಗೆ ಪ್ರಭುಜಿ ಅಳ್ತಿರ್ತಾರೆ ಸುಮ್ನೆ. ನಾನು ಹೋದ್ರೆ ಮಾತಾಜಿ ಒಂಚೂರ್ ಮಾತಾಡ್ಲಾ ನಿನ್ನ ಹತ್ರ ಅಂತ ಕೇಳ್ತಾರ ಪ್ರಭು. ಸರಿ ಬನ್ನಿ ಮಾತಾಜಿ ಕುತ್ಕೊಳ್ಳಿ ಒಂದ್ 5-10 ನಿಮಿಷ ಅಂತ ಹೇಳ್ತೀನಿ ಪ್ರಭು. ತುಂಬಾ ಸಂತೋಷ. ನೋಡಿ ನಿಮ್ಮ ಅನುಬಂಧಗಳು ಹಂಗೆ ಇರ್ಲಿ, ಹಂಗೆ ಮುಂದುವರಿಲಿ, ಪರಸ್ಪರ ಒಬ್ಬೊಬ್ರು ಭಕ್ತರಿಗೆ. ಹರೇ ಕೃಷ್ಣ. ಪರಸ್ಪರ ನೋಡಿ ಸಂಬಂಧ, ಸ್ನೇಹ, ಪ್ರೀತಿ, ವಿಶ್ವಾಸ ಹೀಗೆ ಪರಸ್ಪರ ಹಂಗೆ ಭಗವಂತನ ನೋಡಿ ಸನ್ನಿಧಾನದಲ್ಲಿ ನೋಡಿ ಹಂಗೆ ಹೆಚ್ಚಾಗ್ಲಿ. ಹರೇ ಕೃಷ್ಣ. ಇನ್ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ ಹೇಮ ಮಾತಾಜಿಯವ್ರ ಬಗ್ಗೆ? ಹರೇ ಕೃಷ್ಣ. ಅದೇ ಪ್ರಭು ಪ್ರಸಾದ ತಂದ್ಕೊಡ್ಲಾ, ಪ್ರಸಾದ ತಿಂದ್ರ ಅದನ್ನೇ ಕೇಳ್ತಾರೆ ಹೋಗಿದ ತಕ್ಷಣ ಅವರು. ಓಕೆ ಓಕೆ. ಮಾತಾಜಿ ನೀನೇನ್ ಟೆನ್ಷನ್ ತಗೋಬೇಡ, ನಾನು ಇದ್ದೀನಿ ಅಂತಾರೆ. ನೋಡಿ ಇಲ್ಲ ದೇವಸ್ಥಾನ. ಹರೇ ಕೃಷ್ಣ. ಈಗೆಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಅವ್ರಿಗೆ 3 ಸತಿ ಹರೇ ಕೃಷ್ಣ ಮಂತ್ರ ಹೇಳೋದ್ರ ಮುಖಾಂತರ ಅವ್ರಿಗೆ ಶುಭಾಶಯಗಳನ್ನು. ಹರೇ ಕೃಷ್ಣ. ಹೇಳಿ. ಏನು ಹೇಳಿಲ್ಲಲ್ಲ ಪ್ರಭು ಪ್ರಯಾಣಕ್ಕೆ. ಮಾತಾಜಿ ಅದನ್ನ ಇಲ್ಲಿ ಹೇಳಕ್ ಆಗಲ್ಲ, ನಾವು ಮಾತಾಡೋಣ ಮಾತಾಜಿ, ಆಮೇಲೆ ಮಾತಾಡ್ತೀನಿ ನಾನು, ಆಯ್ತಾ?
ಹೋಗೋಣ ಮಾತಾಜಿ. ನಾನು ಈಗ ಇಲ್ಲಿ ಏನು ಹೇಳಕ್ಕಾಗಲ್ಲ, ಆಮೇಲೆ ಹೇಳ್ತೀನಿ ನಿಮ್ ಜೊತೆ. ಗದಾಧರ್ ಸರ್ಕಲ್ ಅಲ್ಲಿ ಲೋಡಿಂಗ್ ಆಗ್ತಿದೆ ಅಂದ್ರು. ಏನ್ ಆಮೇಲೆ ಮಾತಾಡ್ತೀನಿ ಮಾತಾಜಿ. ಹರೇ ಹರೇ ಕೃಷ್ಣ. ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಶುಭಾಶಯಗಳು ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ 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 ರಾಮ ರಾಮ ಹರೇ ಹರೇ ರಾಮ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ 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 ರಾಮ ಹರೇ ಕೃಷ್ಣ ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ಹರೇ ರಾಮ 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 ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ರಾಮ ಕೃಷ್ಣ ರಾಮ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ 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 ರಾಮ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಯಾರಾದ್ರೂ ಹೊಸ ಭಕ್ತರಿದ್ರೆ ಕೂಡ ತಾವು ಪರಿಚಯ ಮಾಡ್ಕೊಡ್ಬಹುದು. ಇದರ ಯಾರು ಇಲ್ಲದೇ ಇದ್ರೆ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತೀವಿ. ನೋಡಿ, ನಾವು ಈ ಸ್ಪಿರಿಚುವಲ್ ಸೈಂಟಿಸ್ಟ್ ಕೋರ್ಸ್ ಆಗ್ತಾ ಇದೆ. ತಮ್ಮ ಸಹಾಯ ಬೇಕು. ತಮ್ಮ ಸಂಪರ್ಕದಲ್ಲಿ ಇರುವಂತ ವಿಶೇಷವಾಗಿ ಇಂಗ್ಲಿಷ್ ಬಂದಂತ ವಿಶೇಷವಾಗಿ ವಿದ್ಯಾರ್ಥಿಗಳಾಗಿರುವಂತವರನ್ನ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ. ಅವರು ಬರೀ ಆಹ್ವಾನಿಸೋದಲ್ಲ, ಅವ್ರು ಬಂದಿದಾರ ಇಲ್ಲ ಅಂತನೂ ಕೂಡ ನೋಡಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊತೀವಿ. ಇದರಿಂದ ಬಹಳ ಒಳ್ಳೇದಾಗತ್ತೆ. ನೋಡಿ, ಪೂಜೆ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ದಾರೆ. ಇದರ ಲಾಭವನ್ನ ನಾವು ಅಲ್ಲ, ನಮ್ ಎಲ್ಲರಿಗೂ ಕೊಡಿಸುವಂತ ಜವಾಬ್ದಾರಿ ನೋಡಿ ನಾವು ಸಹಾಯ ಮಾಡ್ಬೇಕು. ದಯವಿಟ್ಟು ನಿಮ್ ಸಹಕಾರ ಸಹಾಯ ಈ ಕಡೆಗೆ ಇರ್ಲಿ ಅಂತ ಪ್ರಾರ್ಥನೆ. ಹರೇ ಕೃಷ್ಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಕೋಟಿ ವೈಷ್ಣವವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿ ಸುರಕ್ಷಿತವಾಗಿ ತಮಗೂ ತಮ್ಮ ಕುಟುಂಬ ಸದಸ್ಯರಿಗೆ ಇರ್ಲಿ ಅಂತ ಪ್ರಾರ್ಥನೆ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಹರೇ ಪ್ರಭುಜಿ, ಕೃಷ್ಣ ದಂಡೋತ್ ಪ್ರಭುಜಿ ಪ್ರಣಾಮ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು ದಂಡಾರ್ಪಣಂ ಪ್ರಭು. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ ಮಾತಾಜಿ. ಹಂಸಿಕಾ ಕೃಷ್ಣ ಮಾತಾಜಿ. ಪ್ರಭುಜಿ ದಂಡಾರ್ಪಣಂ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ್ ಪ್ರಭುಜಿ. ಪ್ರಣಾಮ ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ ದಂಡೋತ್ ಪ್ರಣಾಮ್.